ಇದು ನೋಡಿ ವಂದೇ ಭಾರತ್ನ ಏನು ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ನೀವು ಸುಮಾರು ಜನ ಹೇಳ್ತಿದ್ರಿ RCD ಇನ್ಸೈಡ್ ಇಟ್ಟು ಪ್ರೀತಮ್ ಫ್ರೇಮ್ಸು SK ಕನ್ನಡ ಜನಿ ಜೊತೆಯಲ್ಲಿ ಬರ್ಬೇಕಂತ. ನಮ್ಮ C1 C2 ಕೋಚ್ನು ಒಳಗಡೆಯಿಂದ ಡೆಕೋರೇಟ್ ಮಾಡಿದ್ರು. ದಾವಣಗೆರೆಯಿಂದ ಸ್ಕೌಟ್ಸ್ ಅಂಡ್ ಗೈಡ್ಸು ಹತ್ತಿದ್ದಾರೆ. ಸೊ ಅವ್ರಿಗೆ ಇಲ್ಲೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮಾತಾಡಕ್ಕೆ ಹೋದ್ರೆ ಹನ್ನೊಂದು ವಂದೇ ಭಾರತ್ ಬಗ್ಗೆ ಮಾತಾಡ್ತಾ ಇದ್ನಲ್ಲ, ನಮ್ಮ ಕರ್ನಾಟಕಕ್ಕೆ ಇದು 11ನೇ ವಂದೇ ಭಾರತ್. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗ್ಗೆ. ಟೈಟಲ್ ತಮ್ನೇಲ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ವಿಡಿಯೋ ಅಂತ. ಸೊ ಮೋಸ್ಟ್ ಅವೈಟೆಡ್ ವಂದೇ ಭಾರತ್ ಟ್ರೈನು ನಮ್ಮ ಕರ್ನಾಟಕದ್ದು ಬಂದಿದ್ದು ಬೆಳಗಾವಿ ಬೆಂಗಳೂರು ವಂದೇ ಭಾರತ್. ಸೊ ಇವತ್ತದು ಇನಾಗ್ರೇಷನ್ ಆಗ್ತಿದೆ. ಸೊ ನಾನು ಸದ್ಯಕ್ಕೆ ಬಂದುಬಿಟ್ಟಿದ್ದೀನಿ ಕ್ರಾಂತಿವೀರ್ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ. ಸೊ ನೀವು ಇಲ್ಲಿ ನೋಡೋಕೆ ಹೋದರೆ ಹೆವಿ ಇದಿದೆ ಗುರು, ಏನಂತಾರೆ ಸೆಕ್ಯೂರಿಟಿ ಇದೆ. ನಿಮಗೆ ಗೊತ್ತಿರುತ್ತೆ ಏನಕ್ಕೆ ಸೆಕ್ಯೂರಿಟಿ ಇದೆ ಅಂತ. ಯಾಕಂದರೆ ಫಿಸಿಕಲಿ ಇಲ್ಲಿಂದ ನಮ್ಮ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ ಅವರು ನಮ್ಮ ಈ ವಂದೇ ಭಾರತ್ಗೆ ಇನಾಗ್ರೇಷನ್ ಫ್ಲಾಗ್ ಆಫ್ ಮಾಡ್ತಾರೆ. ಸೊ ಅದಕ್ಕೆ ಫುಲ್ಲು ಸೆಕ್ಯೂರಿಟಿ ಇದೆ. ಸಖತ್ ಫೀಲಿಂಗ್ ಬರ್ತಿದೆ. ನಿಮಗೆ ಟ್ರೈನ್ ಟೈಮಿಂಗು ಮತ್ತು ಟ್ರೈನ್ ನಂಬರು ಅದೆಲ್ಲ ತಿಳಿಸ್ತೀನಿ. ಫಸ್ಟು ಹೋಗೋಣ ಒಳಗಡೆ, ನಾವು ತಿಳ್ಕೊಳ್ಳೋಣ ಏನೇನು ಅಂತಿದೆ. ಇದು ಸದ್ಯಕ್ಕೆ ನಾವು ಎಂಟ್ರಿ ತೊಗೊಂಡ್ಬಿಟ್ಟಿದ್ದೀವಿ ನಮ್ಮ ಪ್ಲ್ಯಾಟ್ಫಾರ್ಮ್ ನಂಬರ್ 8ಅಲ್ಲಿ. ನೀವು ನೋಡ್ಬೋದು ನಮ್ಮ ವಂದೇ ಭಾರತ್ ಬೆಂಗಳೂರು ಬೆಳಗಾವಿ ವಂದೇ ಭಾರತ್. ಇದು ಬ್ಯಾಕ್ ಸೈಡ್ ಆ್ಯಕ್ಚುಲಿ. ಸೊ ಬ್ಯಾಕ್ ಸೈಡು ಅಷ್ಟೊಂದು ಡೆಕೋರೇಷನ್ ಇಲ್ಲ. ಸೊ ನಮ್ಮದು ಪಾಸ್ ಇದು. ಸೊ ಪಾಸ್ ಜೊತೆ ಎಂಟ್ರಿ ಮಾಡಿದಾಗ ಟ್ರೈಕಲರ್ ನಮ್ಮ ಫ್ಲ್ಯಾಗ್ ಕೊಡ್ತಿದ್ದಾರೆ, ನಮ್ಮ ಧ್ವಜವನ್ನು ಚಿಕ್ಕದು ಕೊಡ್ತಿದ್ದಾರೆ. ಡೆಕೋರೇಷನ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ. ನೋಡೋಣ ಒಳಗಡೆ ಹೋಗಿ ಹೆಂಗಿರೋದಂತ. ಬಟ್ ನೀವು ಅಲ್ಲಿ ನೋಡಿ, ವೆರಿ ವಂದೇ ಭಾರತ್ ನೋಡೋಕ್ಕೆ ಪ್ಲ್ಯಾಟ್ಫಾರ್ಮ್ ನಂಬರ್ 9ಅಲ್ಲಿ ಎಷ್ಟೊಂದು ಜನ ಬರ್ತಿದ್ದಾರೆ ನೋಡಿ. ವೆರಿ ಆಫ್ ಮಾಡೋಕ್ಕೆ ನಾವು ವಂದೇ ಭಾರತ್ನ ಸಾಕದಾಗಿದೆ ಇವರು. ಆ ಡೆಕೋರೇಷನ್ ಮಾತ್ರ ನೀವು ಒಂದು ಲೈನ್ ನೋಡಿ, ಒಳಗಡೆ ಮಾಡೋಕ್ಕೆ ಬಿಡ್ತಾರೋ ಗೊತ್ತಿಲ್ಲ ವೀಡಿಯೋ. ಅಲ್ಲಿ ನೋಡಿ ಏನು ಸಾಕದಾಗಿ ಡೆಕೋರೇಷನ್ ಇದೆ ನಮ್ಮ ವಂದೇ ಭಾರತ್. ಫುಲ್ ಗುರು, ಫುಲ್ ಇದಾಗ್ಬಿಟ್ಟಿದ್ದೀನಿ ಈ ಡೆಕೋರೇಷನ್ ಅಂತೂ. ಫಸ್ಟ್ ಟೈಮ್ ನಾನು ಹಿಂಗೆ ವಂದೇ ಭಾರತ್ ನಮ್ಮ ಸೌತ್ ಇಂಡಿಯಲ್ಲಿ ನಾನು ನೋಡ್ತಿರೋದು ಆ್ಯಕ್ಚುಲಿ. ಇವಾಗ ಮಾತಾಡೋಕೆ ಹೋದರೆ ನೀವು ಇದು ನೋಡ್ಬೋದು, ಫುಲ್ ಕ್ಲೀನ್ ಆಗಿದೆ ನಮ್ಮದು ರೈಲ್ವೆ ಸ್ಟೇಷನು ಮತ್ತು ಫುಲ್ ಖಾಲಿ ಗುರು. ಮತ್ತು ಇನ್ನೂ ಹೇಳೋಕೆ ಹೋದರೆ ಒಬ್ಬರು ಜನನೂ ಇಲ್ಲ. ವೆರಿ ವಂದೇ ಭಾರತ್ ಕವರ್ ಮಾಡೋರು ಮತ್ತು ಮೀಡಿಯಾ ಅವರು ಮತ್ತು ನೋಡೋಕೆ ಬರೋರು ಯಾರಾದರೂ ಪಾಸ್ ಇದೆ ID ಇದೆ ಅವ್ರು ಮಾತ್ರ ಇರುತ್ತೆ. ಒಂದು ಪ್ಯಾಸೆಂಜರು ಇಲ್ಲ. ಎಲ್ಲ ಟ್ರೈನ್ ಡೈವರ್ಟೆಡು, ಶಾರ್ಟ್ ಟರ್ಮಿನೇಟೆಡು, ಕ್ಯಾನ್ಸಲ್ ಆಗಿಬಿಟ್ಟಿದೆ ಗುರು, ಮತ್ತು ರೀಸ್ಕೆಡ್ಯೂಲ್ ಆಗಿಬಿಟ್ಟಿದೆ. ಇದು ಒಬ್ಬರು ಇಲ್ಲ ಗುರು. ನಂದು ಅದೇ ಶಾಕ್. ಫಸ್ಟ್ ಟೈಮ್ ನಾನು ನೋಡ್ತಿದ್ದು ಒಂದು ರೈಲ್ವೆ ಸ್ಟೇಷನ್, ಮೇಜರ್ ರೈಲ್ವೆ ಸ್ಟೇಷನಲ್ಲಿ ಒಬ್ಬರು ಜನನೂ ಇಲ್ಲ ಟ್ರೈನ್ ಹಿಡಿಯೋರು. ಸಖತ್ ಸೆಕ್ಯೂರಿಟಿ ಮಾತ್ರ ಇದೆ ಗುರು. ಏನಕ್ಕೆ ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ ಅವ್ರು ಬರ್ತಿದ್ದಾರೆ ಅದರಿಂದ. ಇದು ನೋಡಿ ವಂದೇ ಭಾರತ್ನ ಏನು ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ತುಂಬ ಸಖತ್ತಾಗಿ ಕಾಣಿಸ್ತಿದೆ ಗುರು. ಒಂದು ಫುಲ್ಲು ನಮ್ಮ ಹಿಂದಿಯಲ್ಲಿ ಒಂದು ಇದಿದೆ, ದುಲ್ಹನ್ ಕಿ ಥರ ಸಜಾದಿಯೇ, ಆ ಥರ ನಮ್ಮ ಈ ವಂದೇ ಭಾರತ್ ಕಾಣಿಸ್ತಿದೆ ಇವತ್ತು. ಸಖತ್ ಅಂದರೆ ಸಖತ್ತು. ಸೊ ಇದು ನಾನು ನಮ್ಮ ಕೋಚ್ ಒಳಗಡೆ ಬಂದುಬಿಟ್ಟಿದ್ದೀನಿ. ನಮ್ಮ ಕೋಚ್ ಇವತ್ತು ಅಲೋಕೇಟ್ ಆಗಿರೋದು ಇನಾಗ್ರಲ್ ವಂದೇ ಭಾರತ್ನಲ್ಲಿ C3. ಸೊ ಜಾಸ್ತಿ ಹೊತ್ತು ಪ್ಲ್ಯಾಟ್ಫಾರ್ಮಲ್ಲಿ ಇರೋಕ್ಕೆ ಬಿಡಲಿಲ್ಲ, ಯಾಕಂದರೆ ಸೆಕ್ಯೂರಿಟಿ ರೀಸನ್ಸು. ನಾವು ಅರ್ಥ ಮಾಡ್ಕೊಬೇಕಾಗತ್ತೆ, ನೀವು ಅರ್ಥ ಮಾಡ್ಕೊಬೇಕಾಗತ್ತೆ. ಎಷ್ಟು ತೋರ್ಸೋಕ್ಕಿತ್ತು ಅಷ್ಟು ತೋರಿಸ್ತೀನಿ. ಹೇಳಿದ್ರು ಬೇಗ ಹೋಗಿ ನೀವು ಸೀಟ್ ಆಕ್ಯುಪೈ ಮಾಡ್ಕೊಂಬಿಡಿ ಸುಮ್ಮನೆ ಸೆಕ್ಯೂರಿಟಿ ರೀಸನ್ಸಿಂದ. ಸೊ ನಿಮಗೆ ತೋರ್ಸೋಕೆ ಹೋದರೆ ನಿಮಗೆ ಇಲ್ಲಿ ಆಟೋಮ್ಯಾಟಿಕ್ ಡೋರ್ ಸಿಗುತ್ತೆ, 2 ಸೈಡ್ ಆಟೋಮ್ಯಾಟಿಕ್ ಡೋರ್ ಸಿಗುತ್ತೆ. ಮತ್ತು ಸೆಕ್ಯೂರಿಟಿ ಸೇಫ್ಟಿಗೆ ನಿಮ್ಗೆ ಇಲ್ಲಿ ಕ್ಯಾಮ್ರಾ ಸಿಗುತ್ತೆ. ಸೊ 2 ಡೋರ್ ಸಿಗುತ್ತೆ. ಮತ್ತು ನಿಮ್ಗೆ ಅಲ್ಲಿ ಎಂಟ್ರಿ ಹತ್ರ ಕ್ಯಾಮ್ರಾ ನೀವು ನೋಡ್ಬೋದು. ಮತ್ತು ಇದು ಕಡೆ ನಿಮ್ಗೆ ಆ ಡೋರ್ ಎಂಟ್ರಿ ಹತ್ರ ಕ್ಯಾಮ್ರಾ ಸಿಗುತ್ತೆ. ಸೊ ನಿಮಗೆ ಒಂದು ಸೈಡು ಇಂಡಿಯನ್ ಸ್ಟೈಲ್ ವಾಶ್ರೂಮ್ ಸಿಗುತ್ತೆ, ಒಂದು ಸ್ಟೈಲ್ ವೆಸ್ಟರ್ನ್ ಸ್ಟೈಲ್ ವಾಶ್ರೂಮ್ ಸಿಗುತ್ತೆ. ಅದರೊಳಗಡೆ ತೋರಿಸೋದು ಅವಶ್ಯಕತೆ ಸದ್ಯಕ್ಕೆ ಬೇಡ. ಮತ್ತು ಇಂಟೀರಿಯರ್ಸ್ ನಿಮ್ಗೆ ತೋರ್ಸೋಕೆ ಹೋದರೆ ಸೇಮ್ ನಮ್ಮ ಎಲ್ಲ ವಂದೇ ಭಾರತಲ್ಲಿ ಹೆಂಗಿರುತ್ತೆ ಹಾಗೆ ಈ ವಂದೇ ಭಾರತಲ್ಲೂ ಇದೆ. ಸೊ ನಾರ್ಮಲ್ ಚೇರ್ ಕಾರ್ ಇದು. ಸೊ 3:2 ಕಾನ್ಫಿಗರೇಷನ್ ನಿಮ್ಗೆ ಸಿಗುತ್ತೆ. ಮತ್ತು ಲಗೇಜ್ ಸ್ಪೇಸ್ ಎಲ್ಲ ನಿಮ್ಗೆ ಸಿಗುತ್ತೆ. ಬೇರೆ ವಂದೇ ಭಾರತಲ್ಲೂ ನಾನು ತೋರಿಸ್ತಿದ್ದೀನಿ, ಈ ವಂದೇ ಭಾರತಲ್ಲೂ ನಾನು ತೋರಿಸ್ತೀನಿ. ಏನಕ್ಕಂದರೆ ಇನಾಗ್ರೇಷನಲ್ಲಿ ನಾನು ತೋರಿಸ್ತೀನಿ ಗುರು. ಮತ್ತು ಇಲ್ಲಿ ನೀವು ನೋಡೋದಾದರೆ ರೀಡಿಂಗ್ ಲೈಟ್ ಇದೆ. ಸೊ ಟಚ್ ಸೆನ್ಸರು. ಮತ್ತು ಈ ಸೀಟ್ಸ್ ಎಲ್ಲ ನಿಮಗೆ ರಿಕ್ಲೈನ್ ಆಗುತ್ತೆ. ಮತ್ತು ನಿಮ್ಗೆ ಇಲ್ಲಿ ಫುಡ್ ಟ್ರೇ ಇದೆ, ಮ್ಯಾಗ್ಝಿನ್ ಹೋಲ್ಡರ್ಸ್ ಇದೆ. ಮತ್ತು ನಿಮಗೆ ಚಾರ್ಜಿಂಗ್ ಇದೆ. ನಿಮ್ಮದು ಚಾರ್ಜಿಂಗ್ ಸಾಕೆಟ್ಸು 2 ಸೀಟ್ಗೆ 2 ಇದು ಕಡೆ ನಿಮಗೆ 3 ಸೀಟ್ಗೆ 3 ಸಿಗುತ್ತೆ. ಅಲ್ಲಿ ಆ್ಯಕ್ಚುಲಿ 2 ಇದೆ. ಸೊ ಅದು 2 ಸೀಟ್ಗೆ. ಮತ್ತು ಇಲ್ಲಿ ಸಿಂಗಲ್ಲು 1 ಸೀಟು. ಮತ್ತು ರಿಕ್ಲೈನಿಂಗ್ಗೆ ನಿಮ್ಗೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ, ಲೀವರ್ ಇಲ್ಲ. ಸೊ ಬಟನ್ ಕೊಟ್ಟಿದ್ದಾರೆ. ಮತ್ತು ನಿಮ್ಗೆ ದೊಡ್ಡದಾಗ ಒಂದು ನಮ್ಮದು ವಿಂಡೋ ಸಿಗುತ್ತೆ. ಅದಾದಮೇಲೆ ವಿಂಡೋ ಶೇಡ್ ಸಿಗುತ್ತೆ. ಮತ್ತು ಈ ಡೆಕೋರೇಷನ್ ಗುರು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಬಟ್ ಡೆಕೋರೇಷನ್ ಮಾತ್ರ ಸಕ್ಕತ್ತಾಗಿದೆ ಗುರು. ಸಕ್ಕತ್ತಂದರೆ ಸಕ್ಕತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಇದು. ನಾನು ಎಷ್ಟೋ ವಂದೇ ಭಾರತ್ ಇನಾಗ್ರೇಷನ್ ಕವರ್ ಮಾಡಿದ್ದೀನಿ. ಈ ವಂದೇ ಭಾರತ್ ಇನಾಗ್ರೇಷನ್ ಡೆಕೋರೇಷನ್ ಮಾತ್ರ ಸಕ್ಕತ್ತಾಗಿ ನನಗೆ ಇಷ್ಟ ಆಯಿತು. ಮತ್ತು ನಮ್ಮ ಫ್ರೆಂಡ್ ಸೈಡು ವಂದೇ ಭಾರತ್ ಡೆಕೋರೇಷನ್ ಸಕ್ಕತ್ತಾಗಿ ಮಾಡಿದ್ದಾರೆ. ವೀಡಿಯೋ ಮಾಡೋಕ್ಕಾಗಲಿಲ್ಲ, ಒಂದು ಫೋಟೋ ಕಳಿಸಿದ್ದಾರೆ ಒಬ್ಬರು. ಆ ಫೋಟೋನ ಸ್ಕ್ರೀನ್ ಮೇಲೆ ಅಟ್ಯಾಚ್ ಮಾಡ್ತೀನಿ, ನೀವು ನೋಡ್ಬೋದು.
ಬಟ್ ಸಾಕ ಡೆಕೋರೇಷನ್ ಅಂತೂ ಸಕ್ಕತ್ತು. ಸೊ ನೀವು ಪ್ಲ್ಯಾಟ್ಫಾರ್ಮ್ ನಂಬರ್ 9 ನೋಡ್ಬೋದು. ನೋಡೋಕ್ಕೆ ಜನ ನೋಡಿ ಎಷ್ಟು ಜನ, ಇನ್ನೂ ಜನ ಬರ್ತಾರೆ, ಇನ್ನು ಮುಂದೆ ಜನ ಇನ್ನೂ ಹೆವಿ ಆಗಿದ್ದಾರೆ. ನಾವು ಒಂದೇ ವಾರ ಹೊರಟಾಗ ನಿಮ್ಗೆ ಫುಲ್ಲು ಒಂದು ವ್ಯೂ ಕೊಡ್ತೀನಿ. ಇದು ಕಡೆ ಕೊಡ್ತೀನೋ ಮೋದಿಜಿ ಅವ್ರ ಕಡೆ ಕೊಡ್ತೀನೋ ನೋಡೋಣ. ಇದು ಸದ್ಯಕ್ಕೆ ನಾನು ಚೇರ್ ಕಾರ್ ನಿಮ್ಗೆ ತೋರಿಸಿದೆ. ಇವಾಗ ನಿಮಗೆ ಎಕ್ಸಿಕ್ಯೂಟಿವ್ ಕ್ಲಾಸ್ ತೋರಿಸ್ತೀನಿ. ಸೊ ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ ನೀವು ನೋಡೋಕೆ ಹೋದರೆ ಸೇಮು ಬೇರೆ ಒಂದೇ ಭಾರತದಲ್ಲಿ ಹೆಂಗಿರುತ್ತೆ ಹಂಗೆ ಇರುತ್ತೆ. ಬಟ್ ಇದರಲ್ಲಿ ನಮ್ಮದು ಇನಾಗ್ರೇಷನ್ ಸ್ಪೆಷಲ್ ಅಂತ ನೀವು ನೋಡ್ಬೋದು, ಬಲೂನ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ 2:2 ಕಾನ್ಫಿಗರೇಷನ್ ಸಿಗುತ್ತೆ. ಚೇರ್ ಕಾರಲ್ಲಿ ನಿಮಗೆ 3:2 ಕಾನ್ಫಿಗರೇಷನ್ ಸಿಗುತ್ತೆ. ಸೊ ನೀವು ನೋಡ್ಬೋದು ಸೇಮ್ ಚೇರ್ ಕಾರ್ ಥರ ನಿಮಗೆ ಲಗೇಜ್ ಸ್ಪೇಸ್ ಸಿಗ್ಬಿಡುತ್ತೆ. ರೀಡಿಂಗ್ ಲೈಟ್ ಎಲ್ಲ ಇಲ್ಲಿರುತ್ತೆ. ಮತ್ತು ರೀಡಿಂಗ್ ಲೈಟ್ ಆಫ್ ಮಾಡೋಣ. ವಿಂಡೋ ಶೇಡ್ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿರುತ್ತೆ. ಚೇರ್ ಕಾರಲ್ಲಿ ಹೆಂಗಿರುತ್ತೆ ಹಂಗೆ ಇರುತ್ತೆ. ವಿಂಡೋ ಶೇಡು ನಿಮ್ಗೆ ಸಿಗುತ್ತೆ. ಸೊ ಇದೆ ನಿಮ್ಮ ವಿಂಡೋ ಶೇಡ್ ಸೇಮು. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಎಮರ್ಜೆನ್ಸಿ ಬಂದಾಗ ಹ್ಯಾಮರ್ ಕೊಟ್ಟಿದ್ದಾರೆ ಇದನ್ನ ಹೊಡೆದಾಗಕ್ಕೆ. ಸೊ ನಿಮಗೆ ಚಾರ್ಜಿಂಗ್ ಸಾಕೆಟು ಇಲ್ಲೇ ಸಿಗುತ್ತೆ. ಮತ್ತು ಇದೇ ಸೀಟು ಕಂಫರ್ಟಬಲ್, ಚೇರ್ ಕಾರ್ಕಿಂತ ಜಾಸ್ತಿ ಕಂಫರ್ಟಬಲ್ ಇದಿರುತ್ತೆ. ಮತ್ತು ಇದನ್ನು ನೀವು ರೊಟೇಟ್ ಮಾಡ್ಬೋದು. ರೊಟೇಟಿಂಗ್ ಲಿವರು ನಿಮ್ಮದು ಇಲ್ಲಿರುತ್ತೆ. ಎಲ್ಲಿದೆ? ಹಾಂ, ಇದು ಕೊಟ್ಬಿಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡೋಕೆ ಹೋದರೆ ವಾಟ್ರ್ ಬಾಟ್ಲ್ ಹೋಲ್ಡರ್ ಕೊಟ್ಬಿಟ್ಟಿದ್ದಾರೆ ಪಕ್ಕದಲ್ಲೇ, ಲಿವರ್ ಪಕ್ಕದಲ್ಲಿ. ಸೊ ನೀವು ಇದು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ರೊಟೇಟ್ ಆಗುತ್ತೆ, ನೀವು ನೋಡ್ಬೋದು. ಸೊ ನೀವು ಪ್ರೆಸ್ ಮಾಡಿದ ತಕ್ಷಣ ಫುಲ್ ರೊಟೇಟ್ ಮಾಡ್ಬೋದು. ಅಥವಾ ನೀವು ಹಿಂಗೆ ಹಿಡ್ಕೊಂಬಿಟ್ಟು ಆರಾಮಾಗಿ ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇದು ಸಕ್ಕದಾಗಿದೆ ಫೀಚರು. ಯಾಕಂದರೆ ನಿಮ್ಗೆ ವ್ಯೂ ಎಂಜಾಯ್ ಮಾಡಬೇಕಂದ್ರೆ ಸಕ್ಕದಾಗಿ ಅನಿಸುತ್ತೆ. ಇಮ್ಯಾಜಿನ್ ಮಾಡಿ, ನಮ್ಮ ಬೆಂಗಳೂರಿಂದ ಮಂಗಳೂರಿಗೆ ಒಂದೇ ವಾರದ ಬಿಟ್ಟಾಗ ಏನು ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಜನ. ಮತ್ತು ಇದು ನಮ್ಮ ಕರ್ನಾಟಕದ್ದು 11ನೇ ಒಂದೇ ಭಾರತ. ಬೇರೆ ಯಾವೆಲ್ಲ ಒಂದೇ ಭಾರತ ನಾನು ಇನ್ನೂ ಸ್ವಲ್ಪ ಮುಂದೆ ನಿಮಗೆ ತಿಳಿಸ್ತೀನಿ. ಇದು ನೀವು ಮುಂದೆ ನೋಡ್ಬೋದು, ಫುಲ್ ಮುಂದೆ ಏನೋ ಫಂಕ್ಷನ್ ನಡೀತಿದೆ. ನಾವು ಅಲ್ಲಿ ಹೋದ್ರಿ, ಬಟ್ ಬೇಡ ನೀವು ಅಲ್ಲಿ ಹೋಗಬೇಡಿ ಅಂತ ನಮ್ಮನ್ನ ಟ್ರೈನ್ ಒಳಗಡೆ ಕಳಿಸ್ಬಿಟ್ರು. ಸೊ ಅದಕ್ಕೆ ಟ್ರೈನಲ್ಲಿ ಬಂದುಬಿಟ್ರಿ. ನಾನು ಫುಲ್ಲು ಮುಂದೆಯಿಂದ ಕವರ್ ಮಾಡೋ ಅಂತ ಯೋಚನೆ ಮಾಡ್ತಿದ್ದೆ, ಬಟ್ ಆಗಿಲ್ಲ ಅದು ಸದ್ಯಕ್ಕೆ. ಈ ಇನಾಗ್ರೇಷನ್ಗೆ ಇನ್ನೊಂದು ಏನಂದರೆ ನಿಮ್ಗೆ ತೋರ್ಸೋಕೆ ಹೋದರೆ ಇದು ನೋಡಿ, ಇನಾಗ್ರೇಷನ್ಗೆ ರೆಡ್ ಕಾರ್ಪೆಟ್ ಹಾಕಿದ್ದಾರೆ ಇವರು. ನಾನು ಬೇರೆ ಒಂದೇ ಭಾರತ ಇನಾಗ್ರೇಷನಲ್ಲಿ ಆ್ಯಕ್ಚುಲಿ ಗಮನ ಕೊಡಲಿಲ್ಲ ರೆಡ್ ಕಾರ್ಪೆಟ್ ಹಾಕಿದ್ರೋ ಇಲ್ಲ ಅಂತ, ಬಟ್ ಇದಕ್ಕೆ ಹಾಕಿದ್ದಾರೆ. ಇದು ನಾನು ನಿಮಗೆ ನಾರ್ಮಲ್ ಕೋಚಸ್ದು ಟಾಯ್ಲೆಟ್ ನಾರ್ಮಲ್ ನಮ್ಮದು ಡೋರ್ದೆಲ್ಲ ನಾರ್ಮಲ್ ಇರುತ್ತೆ. C1 ಮತ್ತು C7ಅಲ್ಲಿ ನಿಮಗೆ ಸ್ವಲ್ಪ ಜಾಪನೀಸ್ ಸ್ಟೈಲಲ್ಲಿ ನಿಮಗೆ ವಾಶ್ರೂಮ್ ಸಿಗುತ್ತೆ. ಸೊ ನೀವು ಇದು ನೋಡ್ಬೋದು, ನಿಮ್ಗೆ ಈ ಥರ ಡೋರ್ ಸಿಗುತ್ತೆ. ಸೊ ನಿಮ್ಗೆ ಇಲ್ಲಿ ಪ್ರೆಸ್ ಬಟನ್ ಅಂತಿರುತ್ತೆ. ಫ್ಲ್ಯಾಗ್ ಇದೆ, ಫ್ಲ್ಯಾಗ್ ಸದ್ಯಕ್ಕೆ ರೆಸ್ಪೆಕ್ಟ್ಫುಲ್ಲಾಗಿ ಇಲ್ಲಿಕ್ಕನ ಟಾಯ್ಲೆಟಲ್ಲಿ ತೊಗೊಂಡೋಗೋದು ಬೇಡ. ಸೊ ಇದು ನೀವು ಪ್ರೆಸ್ ಮಾಡಿದ್ರೆ ಆಗತ್ತೆ ಓಪನು. ಯಾರೋ ಇದ್ದಾರೆ ಅನಿಸ್ತಿದೆ. ಸೊ ಅದಕ್ಕೆ ಸ್ವಲ್ಪ ಮುಂದೆ ನಿಮಗೆ ತೋರಿಸ್ತೀನಿ ಇದರಲ್ಲಿ. ಸೊ ಇದು ನೀವು ನೋಡ್ಬೋದು, ಇದು ವಾಶ್ರೂಮಲ್ಲಿ ಬಂದಿದ್ದೀನಿ. ಮೇಲೆ ತೋರಿಸ್ತೀನಿ. ದೊಡ್ಡ ಕಿಟಕಿ ಇರುತ್ತೆ, ವಾಶ್ ಬೇಸಿನ್ ಎಲ್ಲ ದೊಡ್ಡದಿರುತ್ತೆ, ಹ್ಯಾಂಡ್ ಡ್ರೈಯರ್ ಇರುತ್ತೆ. ನಿಮ್ಗೆ ಅಲ್ಲಿ ಫುಲ್ಲು ಫ್ಲಶ್ ಬಟನ್ ಎಲ್ಲ ಸಿಗುತ್ತೆ. ಐ ಗೆಸ್ ಇದು ಬಂದು ಬೇಬೀಸ್ಗೆ ಇದು ನೀವು ನೋಡ್ಬೋದು ಡೈಪರ್ ಚೇಂಜಿಂಗ್ದು. ಸೊ ಇದು ಒಂದು ಕೊಟ್ಟಿದ್ದಾರೆ, ಇದು ತುಂಬ ಇಷ್ಟ ಆಯ್ತು ನನಗೆ. ಸೊ ತಿರ್ಗಾ ವಾಪಸ್ ಇಟ್ಬಿಡೋಣ. ಸೊ ನಿಮ್ಗಲ್ಲಿ ಫ್ರೆಶ್ನರ್ ಇರುತ್ತೆ, ಮತ್ತು ಇಲ್ಲಿ ನಿಮಗೆ ಎಕ್ಸಾಸ್ಟ್ ಇರುತ್ತೆ. ಈ ಡೋರು ಸದ್ಯಕ್ಕೆ ಆಟೋಮ್ಯಾಟಿಕ್ ಇಲ್ಲ. ಯಾಕೆ ಆಟೋಮ್ಯಾಟಿಕ್ ಇಲ್ಲ ಅಂದರೆ ಈಗ ಇನಾಗ್ರೇಷನಲ್ಲಿ ಸುಮಾರು ಜನ ಯೂಸ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಿದ್ದಾರೆ, ಅದಕ್ಕೆ ಸದ್ಯಕ್ಕೆ ಆಟೋಮ್ಯಾಟಿಕ್ ಇಲ್ಲ. ಸೊ ಇದು ಸದ್ಯಕ್ಕೆ ಮ್ಯಾನ್ಯುವಲ್ ಇದೆ. ಸೊ ಇದು ಪ್ರೆಸ್ ಮಾಡಿ ಓಪನ್ ಮಾಡೋದು ಅವಶ್ಯಕತೆ ಇದೆಯಾ ಅಂತ ಅನ್ನಿಸ್ತಿಲ್ಲ. ಸೊ ಇದೇ ಸ್ವಲ್ಪ ಜಾಪನೀಸ್ ಸ್ಟೈಲಲ್ಲಿ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಮಾತಾಡೋಕೆ ಹೋದರೆ ಇದು ನಮ್ಮದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಜನ ಇರ್ತಾರಲ್ಲ, ಫಿಸಿಕಲಿ ಚಾಲೆಂಜ್ ಜನ, ಅವ್ರಿಗೆ ಈ ವಾಶ್ರೂಮು ಸ್ಪೆಸಿಫಿಕಲಿ ಡೆಡಿಕೇಟೆಡ್ ಇರುತ್ತೆ. ಅವ್ರಿಗೆ ಮಾತ್ರ ಇಲ್ಲೊಂದು ಸ್ಪೆಸಿಫಿಕಲಿ ಸೀಟ್ ಕೂಡ ಇದೆ. ಜೈ ಜೈ. तो गाइस फाइनली ट्रेन निकल चुके हैं बेंगलुरु टू बेलगावी. आप देख सकते हो यहाँ पे काफी सारे लोग जो है वेट कर रहे हैं बाहर. फाइनली ಬೆಂಗಳೂರಿನಿಂದ ರಾಯಣ್ಣನ ನಾಡಿಗೆ ಜೈ ಮಾತರಂ 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 ಜೈ.
ಇದು ನಮ್ಮದು ಫೈನಲಿ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಇನಾಗ್ರೇಷನ್ ಆಯಿತು. ನೀವು ನೋಡಿದ್ರಿ ಮೋದಿಜಿ ಬಂದ ತಕ್ಷಣ ಗುರು ಹೆವಿ ಕ್ರೇಜಿ. ಆ ಫೀಲ್ ಮಾತ್ರ ಸಕ್ಕತ್ತಾಗಿತ್ತು ಗುರು, ಸೀರಿಯಸ್ ಆಗಿ. ಅದು ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ನೀವು ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದು. ಆ್ಯಕ್ಚುಲಿ ಸಖತ್ ಅಂದರೆ ಸಖತ್ ಫೀಲ್ ಇತ್ತು. ಮತ್ತು ಮಾತಾಡೋಗೋದ್ರೆ ಜನ ಫುಲ್ ಕಿರ್ಚಾಡ್ತವ್ರೆ, ಫುಲ್ ಇದು ಮಾಡ್ತಿದ್ದಾರೆ ಗುರು, ಸಖತ್ ಫೀಲಿಂಗು. ಐ ಗೆಸ್ ಪ್ಲಾಟ್ಫಾರ್ಮ್ ನಂಬರ್ 1 ಅಲ್ಲಿ ಬರೋದು. ಸೊ ನಮ್ಮದು ಯಶವಂತಪುರ ಬರ್ತಿದೆ. ಯಶವಂತಪುರಲ್ಲಿ ನೋಡೋಣ ಏನೆಲ್ಲ ವ್ಯವಸ್ಥೆಗಳು ಇದೆ. ಸೊ ಇದು ನಾವು ಸದ್ಯಕ್ಕೆ ತಲುಪಿದ್ದೀವಿ ಯಶವಂತಪುರ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ. ಕಮರ್ಷಿಯಲ್ ಬಗ್ಗೆ ಮಾತಾಡಿದ್ರೆ ಕಮರ್ಷಿಯಲ್ ಟ್ರೈನ್ ನಂಬರ್ ನಮ್ಮದು ಬಂದಿರುತ್ತೆ 2675 ಬೆಳಗಾವಿ ಬೆಂಗಳೂರು ವಂದೇ ಭಾರತು, ಮತ್ತು 26752 ಬೆಂಗಳೂರು ಬೆಳಗಾವಿ ವಂದೇ ಭಾರತು. ಸೊ ಬೆಂಗಳೂರಿಂದ ನಾನು ಟೈಮಿಂಗ್ ಹೇಳ್ಕೊಂಡು ಹೋದರೆ ನಿಮಗೆ ಬೆಂಗಳೂರಿಂದ ಡಿಪಾರ್ಟ್ ಆಗೋದು 2:20ಗೆ, ಅದಾದಮೇಲೆ ಯಶವಂತಪುರಕ್ಕೆ ಬರುತ್ತೆ 2:28ಗೆ. ಇಲ್ಲಿ ನಿಮಗೆ 2 ನಿಮಿಷ ಸ್ಟಾಪ್ ಸಿಗುತ್ತೆ. ಹಿಂಗೆ ಹೇಳ್ಕೊಂಡು ನಾನು ಎಲ್ಲ ಸ್ಟಾಪ್ ನಿಮ್ಗೆ ಹೋಗ್ತಾ ಇರ್ತೀನಿ. ಇದು ಬಂದು ಬೆಂಗಳೂರಿಂದ ಹೊಡೆದ್ರೆ ಇದು ಬಂದು ನಮ್ಮದು ಫಸ್ಟ್ ಕಮರ್ಷಿಯಲ್ ಹಾಲ್ಟು. ಸೊ ಯಶವಂತಪುರ ಇವಾಗ ಮಾತಾಡೋಕೆ ಹೋದರೆ ಇವತ್ತು ನಮ್ಮದು 3 ವಂದೇ ಭಾರತ್ ಇನಾಗ್ರೇಷನ್ ಆಗಿದೆ. ನಮ್ಮದು ಒಂದು ಬೆಂಗಳೂರು ಬೆಳಗಾವಿ ವಂದೇ ಭಾರತು, ಇನ್ನೊಂದು ಅಜ್ನಿ ಅಂದರೆ ನಾಗ್ಪುರ್ ಪುಣೆ ವಂದೇ ಭಾರತು, ಮೂರನೇದು ಬಂದು ನಮ್ಮದು ಶ್ರೀ ಮಾತಾ ವೈಷ್ಣೋದೇವಿ ಕಟ್ರಾಯಿಂದ ಅಮೃತ್ಸರ್ ವಂದೇ ಭಾರತ್. ಸೊ ಟೋಟಲ್ 3 ವಂದೇ ಭಾರತ್ ಇವತ್ತು ಇನಾಗ್ರೇಟ್ ಆಗಿದೆ. ಈ ವಂದೇ ಭಾರತ್ ಬಂದು ಫಿಸಿಕಲಿ ಇನಾಗ್ರೇಟ್ ಆಗಿದೆ, ಬೇರೆ 2 ವಂದೇ ಭಾರತ್ ಬಂದು ನಮ್ಮದು ಏನಾಗಿದೆ ವರ್ಚುವಲಿ ಇನಾಗ್ರೇಟ್ ಆಗಿದೆ. ಸೊ ಯಶವಂತಪುರದಲ್ಲಿ ನೀವು ನೋಡ್ಬೋದು ನಮ್ಮ IRCTC ಇದು ಫುಲ್ಲು ಇವತ್ತು ಸ್ಪೆಷಲ್ ಇರತ್ತಲ್ಲ, ಎಲ್ಲ ಬೋರ್ಡ್ ಮಾಡಿದ್ದಾರೆ. ನೀವು ಇಮ್ಯಾಜಿನ್ ಮಾಡಿ ನೀವು ಏನಂದರೆ ಅಯ್ಯೋ ಫುಲ್ಲು IRCTC ಅವರು ಫುಲ್ ಬ್ಯುಸಿ ಆಗಿದೆ. ಪ್ರೋಟೋಕಾಲಿಂದ SPG ಅವರು ಇವ್ರಿಗೂ ಪರ್ಮಿಷನ್ ಕೊಡಲಿಲ್ಲ, ಆ ಪ್ರೋಟೋಕಾಲಿಂದ ಅವರು ಯಶವಂತಪುರದಿಂದ ಎಲ್ಲ ಬೋರ್ಡ್ ಮಾಡ್ತಿದ್ದಾರೆ. ಸೊ ನೀವು ಸೆಕ್ಯೂರಿಟಿ ನೋಡಿ ಎಷ್ಟು ಸ್ಟ್ರಿಕ್ಟ್ ಆಗಿದೆ. ನಾವು ಮೋದಿಜಿ ಬಂದರೆ ಸೆಕ್ಯೂರಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಸ್ಟ್ರಿಕ್ಟ್ ಆಗಿರುತ್ತೆ ಗುರು, ಅದೊಂದು ನೀವು ತಿಳ್ಕೊಂಬಿಡಿ. ಇದು ನಾವು ಯಶವಂತಪುರ ಜಂಕ್ಷನಿಂದ ಡಿಪಾರ್ಚರ್ ತೊಗೊಂಡಿದ್ದೀವಿ. ಸೊ ಒಫಿಷಿಯಲಿ ನಿಮ್ಗೆ ಇಲ್ಲಿ 2:28ಗೆ ಬರುತ್ತೆ, 2:30ಗೆ ಇಲ್ಲಿಂದ ಹೊರಡ್ಬಿಡುತ್ತೆ ತುಮಕೂರಿಂದ. ಸೊ ನೀವು ಸುಮಾರು ಜನ ಹೇಳ್ತಿದ್ರಿ RCD ಇನ್ಸೈಡ್ ಇಟ್ಟು ಪ್ರೀತಮ್ ಫ್ರೇಮ್ಸು SK ಕನ್ನಡ ಜನಿ ಜೊತೆಯಲ್ಲಿ ಬರ್ಬೇಕಂತ. ಇವತ್ತು ಎಲ್ಲರೂ ಪ್ರೀತಮ್ ಫ್ರೇಮ್ಸ್ ತರ ಒಂದೇ ಫ್ರೇಮ್ ಇದ್ದೀವಿ. ಓಕೆ, ಪ್ರೀತಮ್ ಫ್ರೇಮ್ಸಿನ ಒಂದೇ ಫ್ರೇಮಲ್ಲಿ ಇದ್ದೀವಿ ನಾವು. ಬ್ರೋ ನೀವು ಯಶವಂತಪುರದಿಂದ ಹತ್ತಿದ್ರಿ, ಹೆಂಗಂತೂ ಫೀಲಿಂಗ್ಸು? ಚಲೋ ಆಯ್ತು ಬ್ರೋ. ನಾನು ಇಲ್ಲಿ ಇವೆಂಟ್ ಮಾಡಲ್ಲ ಅಂತ ಅನ್ಕೊಂಡಿದ್ದೆ, ಇಲ್ಲಿ ಇವೆಂಟ್ ಮಾಡಿದ್ರಲ್ಲ ಸ್ವಲ್ಪ ಮೂಡ್ ಆಫ್ ಆಗಿತ್ತು, ಸ್ವಲ್ಪ ಎಲ್ಲ ರಿಕವರ್ ಆಯ್ತು ವಾಪಸ್. ಇವ್ರಿಗೆ SBC ಇಂದ ಪಾಸ್ ಸಿಕ್ಕಿಲ್ಲ, ಸ್ವಲ್ಪ ಮೂಡ್ ಆಫ್ ಆದರು. ಬಟ್ ಪರವಾಗಿಲ್ಲ, ಅದು ಇನಾಗ್ರೇಷನ್ ನಡೀತಿರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲದರಲ್ಲೂ ಇರುತ್ತೆ. ಇದು ಡಿಪಾರ್ಚರ್ ಆಗಿದ ತಕ್ಷಣ ನಮಗೆ 1/2 ಲೀಟ್ರ್ ವಾಟರ್ ಬಾಟಲ್ ಕೊಟ್ಟರು. ಅದಾದಮೇಲೆ ಮೀಲ್ಸು ಪ್ರೊವೈಡ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವಾಗ ನಮ್ಮ ಹತ್ರ ಬರುತ್ತೆ. ಸೊ ನಿಮಗೆ ಫುಲ್ಲು ರಿವ್ಯೂ ತೋರಿಸ್ತೀವಿ. ಇದು ನಮ್ದು ಬಂದಿದೆ, ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಮತ್ತು ಇದು ಇದು ಬಂದು ವೆರಿ ಇನಾಗ್ರೇಷನ್ ಸ್ಪೆಷಲು. ಕಮರ್ಷಿಯಲ್ ರನ್ನಲ್ಲಿ ಈ ಥರ ನಿಮಗೆ ಕೊಡಲ್ಲ, ಕಮರ್ಷಿಯಲ್ ರನ್ನಲ್ಲಿ ಬೇರೆ ಇರುತ್ತೆ. ಸೊ ಇದು ದಯವಿಟ್ಟು ಒಂದು ಗಮನಲ್ಲಿ ಇಟ್ಕೊಂಡು, ಇದು ವೆರಿ ಇನಾಗ್ರೇಷನ್ ಸ್ಪೆಷಲ್. ಸೊ ಇದು ನಾನು ಓಪನ್ ಮಾಡಿಬಿಟ್ಟೆ ನಮ್ಮ ಪ್ಲೇಟು. ಸೊ ಇದರಲ್ಲಿ ನೀವು ನೋಡೋಕೆ ಹೋದರೆ ಪನ್ನೀರ್ ಕೊಟ್ಟಿದ್ದಾರೆ 2 ಜಾಗದಲ್ಲಿ, ಮತ್ತು ಇಲ್ಲಿ ನಿಮಗೆ ಮಿಕ್ಸ್ ವೆಜ್ ಕೊಟ್ಟಿದ್ದಾರೆ. ಇಲ್ಲ, ಇದು ಪನ್ನೀರು, ಮಿಕ್ಸ್ ವೆಜ್ ಪನ್ನೀರ್ ಏನೋ ಗೊತ್ತಿಲ್ಲ, ಇದೆರಡು ಪನ್ನೀರು. ಅದಾದಮೇಲೆ ಇವಾಗ ಕಟ್ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಇದು ಆ್ಯಕ್ಚುಲಿ ಸೂಖ ಸಬ್ಜಿ ಅಂದರೆ ಡ್ರೈ ಸಬ್ಜಿ. ಸೊ ಇಲ್ಲಿ ನಿಮ್ಗೆ ರೊಟ್ಟಿ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ನಿಮಗೆ ಪಲಾವ್ ಇದೆ. ಇಲ್ಲಿ ಒಬ್ಬಟ್ಟು, ನಮ್ಮ ಬೆಂಗಳೂರಲ್ಲಿ ಒಬ್ಬಟ್ಟೆ ಐ ಗೆಸ್ ಕರೆಯೋದು, ಬೇರೆ ನಾರ್ತಲ್ಲಿ ಐ ಗೆಸ್ ಹೋಳಿಗೆ ಅಂತ ಕರೀತಾರೆ. ಸೊ ನಾನು ಒಬ್ಬಟ್ಟೆ ಅಂತ ಅಡ್ರೆಸ್ ಮಾಡ್ತೀನಿ. ಸೊ ತಿರ್ಗಿ ಹೇಳ್ತೀನಿ, ಇನಾಗ್ರೇಷನ್ ಸ್ಪೆಷಲ್ ಅಷ್ಟೇ ಇದು. ನಾವು ವಂದೇ ಭಾರತ್ ಜರ್ನಿ ಮಾಡ್ತಿದ್ದೀವಲ್ಲ, ನಿಮಗೆ ಗ್ರೂಪ್ ಗೊತ್ತಿರ್ಬೋದು, ನಂದು, ಹಿಮಾಂಶು ಬೈದು, ಮತ್ತು ರುದ್ರಾ ಬೈದು, ಮತ್ತು ಸುಹಾಸ್ದು. ಆ ಗ್ರೂಪ್ ಫಾರ್ಮ್ ಆಗಿರೋ ಕಾರಣ ನಮ್ಮ ಧನಂಜಯ್ ಬೈ ಅವರು. ಸೊ ನಾನು ಹೆಂಗೆ UP ಅವನು, ಇವರು ಬಿಹಾರ್ ಅವರು. ಸೊ ಇವರು ಕನ್ನಡ ಕಲಿಬೇಕಂತ ತುಂಬ ಆಸೆ ಇದೆ. ಸೊ ಇವ್ರಿಗೆ ಸ್ವಲ್ಪ ಕನ್ನಡ ಬರೋದು, ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತಾರೆ. ಸ್ವಲ್ಪ ಕನ್ನಡ. ನಮಸ್ಕಾರ ಬೆಂಗಳೂರು, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀರಾ. ಹಾಂ, ಇವ್ರು ಕನ್ನಡ ಇನ್ನೂ ಕಲಿಸ್ತೀವಿ, ನಾವೇ ಕಲಿಸ್ತೀವಿ. ಆ್ಯಕ್ಚುಲಿ ನಾನು ಹೆಂಗೆ UPಯಿಂದ ಬಂದು ಕನ್ನಡ ಕಲ್ತಿದ್ದೀನಲ್ಲ, ಇವ್ರು ಬಿಹಾರಿಂದ ಬಂದಿದ್ದಾರೆ, ಇವ್ರನ್ನೂ ಕನ್ನಡ ಕಲಿಸ್ತೀನಿ. ನಿಮ್ಗೆ ಫುಲ್ಲು ಒಂದು ಸ್ವಲ್ಪ ನಮ್ಮ ವೀಡಿಯೋಲ್ಲೇ ನಿಮಗೆ ಅಪ್ಡೇಟ್ ಕೊಡಿಸ್ತೀನಿ. ಸ್ವಲ್ಪ ಹಿಂದಿಯಲ್ಲಿ ಮಾತಾಡ್ಬಿಡೋಣ ಈ ಅಣ್ಣ ಹತ್ರ. ಭಯ್ಯ आपने ही पहला काचीगुड़ा वंदे भारत में हमको पास दिलाया, हमारा ग्रुप फॉर्म हुआ, उसकी वजह से तो हम लोग
बहुत शुक्रिया है आपके लिए, क्योंकि बहुत थैंक यू सो मच। कल हम इनसे मिले पास कलेक्ट करने था। इन्होंने बताया कि आपने फर्स्ट पास मुझे दिया था, नाम डलवाया था, दिया था नहीं, नाम डलवाया था, और उसके लिए धन्यवाद। और देखो ये छोटी चीज़ है, मतलब अभी मैंने भी बहुत लोगों को मैसेज किया था, वो रिप्लाई नहीं आता था। मैं चाहता था इस जर्नी में जो लोग रीच आउट करते हैं, हिमांशु भी मुझे मैसेज किया था इंस्टाग्राम पे ही, और हम लोग फिर अभी एक फ्रेंड के जैसे हो गए हैं। तो जो लोग भी आते हैं उनको एक रहता है मोटो, मैं भी देखूं। और इनसे कल मिला, ये यूपी के हैं, मैं बिहार का हूँ, और हम कन्नड़ा सीख रहे हैं कर्नाटका में। वी आर लर्निंग कन्नड़ा, और दैट इज़ गुड, मतलब हम खुद सीखना चाहते हैं। इनको भी बोला है मैंने, हम लोग मिलेंगे, हमको कन्नड़ा सिखाइए। रेल को ये भी कवर करते हैं, रेल फैन है, ये भी रेल फैन है। अच्छा लगता है जब लोग इस तरह के मिलते हैं और आपकी छोटी सी एक हेल्प को याद करके बताते हैं। रुद्रा अभी आप देख रहे हो कितना ग्रो किया है, वो भी कल बोला भैया आपने ही, मेरे 300 सब्सक्राइबर थे और मैं आज आपसे मिल रहा हूँ, मेरे फेसबुक में 100 के सब्सक्राइबर हैं। तो आप लोग मेहनत करते हो और खूब आगे बढ़ो, कन्नड़ा में बनाओ वीडियो, कवर करो और ग्रो करो। ठीक है, थैंक यू धनंजय भाई। ಇದು ನಾವು ಸದ್ಯಕ್ಕೆ ತಲುಪಿದ್ದೀವಿ ತುಮಕೂರು ರೈಲ್ವೆ ಸ್ಟೇಷನ್ಗೆ. ಕಮರ್ಷಿಯಲ್ ಟೈಮಿಂಗಲ್ಲಿ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಇಲ್ಲಿ ಬರುವ ಟೈಮಿಂಗು 3 PM ಮತ್ತು ಇಲ್ಲಿ ನಿಮ್ಗೆ 2 ನಿಮಿಷ ಸ್ಟಾಪ್ ಸಿಗುತ್ತೆ. 3-5 PM ಇಲ್ಲಿಂದ ನಮ್ಮ ಈ ವಂದೇ ಭಾರತ್ ಹೊರಟ್ಬಿಡುತ್ತೆ. ಮಂಡೇ ಟು ಸಂಡೇ ಸರ್ವಿಸ್ ಇರುತ್ತೆ, ಎಕ್ಸೆಪ್ಟ್ ವೆಡ್ನೆಸ್ಡೇ ಇದ್ರದ್ದು ಮೇಂಟೆನೆನ್ಸ್ ಇರುತ್ತೆ. ಸೊ ಟೈಮಿಂಗ್ಸ್ ಇದೇ ಇರುತ್ತೆ. ಮತ್ತು ಇಲ್ಲಿ ಸುಮಾರು ಜನ ಇಲ್ದಿದ್ದಾರೆ, ನೀವು ನೋಡೋಕೆ ಹೋದರೆ ಸುಮಾರು ಜನ ಇಲ್ಲಿ ಇಲ್ದಿದ್ದಾರೆ, ಮತ್ತು ಕಾರ್ಯಕ್ರಮವೂ ಮುಂದೆ ಇದೆ. ಇದು ನಾವು ತುಮಕೂರಿಂದನೂ ಡಿಪಾರ್ಚರ್ ತೊಗೊಂಡಿದ್ದೀವಿ. ಮಾತಾಡೋಕ್ಕೆ ಹೋದರೆ ಊಟ ಬಗ್ಗೆ, ನಮ್ಮದು ಇನಾಗ್ರೇಷನ್ ಊಟನೂ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಪಲ್ಯ ಮತ್ತು ರೋಟಿ ಮತ್ತು ಪಲಾವು, ಒಬ್ಬಟ್ಟು ಎಲ್ಲ ಸಕ್ಕತ್ತಾಗಿತ್ತು ಇವರು ಇನಾಗ್ರೇಷನಲ್ಲಿ. ನಮ್ಮ ಈ ಬೆಳಗಾವಿ ಬೆಂಗಳೂರು ಅಂದರೆ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಸದ್ಯಕ್ಕೆ ತಲುಪಿದೆ. ಅರಸೀಕೆರೆ ಜಂಕ್ಷನ್ ರೈಲ್ವೆ ಸ್ಟೇಷನಲ್ಲಿ ಮಾತಾಡೋಕೆ ಹೋದರೆ ಕಮರ್ಷಿಯಲ್ ಸ್ಟಾಪೇಜಲ್ಲಿ ನಮ್ಮ ಅರಸೀಕೆರೆ ಜಂಕ್ಷನ್ನ ಇನ್ಕ್ಲೂಡ್ ಮಾಡಿಲ್ಲ ಅವರು. ಸೊ ಇದನ್ನು ಇನ್ಕ್ಲೂಡ್ ಮಾಡಬೇಕಾಗಿಲ್ಲ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಅರಸೀಕೆರೆ ಜಂಕ್ಷನ್ನು ವಂದೇ ಭಾರತ್ ಸ್ಟಾಪ್ ಇರಬೇಕಾ ಇಲ್ಲ ಅಂತ. ನಮ್ಮ C1 C2 ಕೋಚ್ನು ಒಳಗಡೆಯಿಂದ ಡೆಕೋರೇಟ್ ಮಾಡಿದರು. ಯಾಕಂದರೆ ಮೋದಿಜಿಯವರು C1 C2 ಅಲ್ಲಿ ಬಂದು ಹೋದ್ರಂತೆ. ನಮ್ಗೆ ಐಡಿಯಾ ಇದ್ದಿಲ್ಲ, ಯಾಕಂದರೆ ನಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಯಾರೂ ಕೊಟ್ಟಿದ್ದಿಲ್ಲ. ಸೊ ಅದಕ್ಕೆ ಇದರಲ್ಲೂ ಹೂವು ಎಲ್ಲ ಹಾಕಿದ್ದಾರೆ. ಇದು ಎಲ್ಲ ಫ್ರೆಶ್ ಫ್ಲವರ್ಸು, ಯಾವುದು ಪ್ಲಾಸ್ಟಿಕ್ ಇಲ್ಲ ಸದ್ಯಕ್ಕೆ. ನಮ್ಮ ಈ ಬೆಳಗಾವಿ ಬೆಂಗಳೂರು ಅಂದರೆ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಇದೆಯಲ್ಲ, ಸೊ ಇದ್ದದ್ದು ಇವಾಗ ಕ್ರಾಸಿಂಗ್ ಆಗಿ ಹೋಗ್ತಿದೆ. ನಮ್ಮ ಧಾರವಾಡ ಬೆಂಗಳೂರು ವಂದೇ ಭಾರತ್ ನಾವು ಆಲ್ಮೋಸ್ಟ್ ದಾವಣಗೆರೆ ಇನ್ನೂ ಅಪ್ರಾಕ್ಸಿಮೇಟ್ಲಿ 27 to 28 ಕಿಲೋಮೀಟರ್ಸ್ ಇದೆ. ಸೊ ಅದು ದಾವಣಗೆರೆಯಲ್ಲಿ ಅರೈವ್ ಆಗಿದೆ. ಸೊ ಇವಾಗ ಸ್ವಲ್ಪದಲ್ಲಿ ಅದ್ರ ಜೊತೆ ನಮ್ಮ ಕ್ರಾಸಿಂಗ್ ಇವಾಗ ಆಗತ್ತೆ. ಇದು ನೀವು ನಮ್ಮದು ಕ್ರಾಸಿಂಗ್ ನೋಡಿದ್ರಿ, ಧಾರವಾಡಿಂದ ಬೆಂಗಳೂರಿಗೆ ಹೋಗುವ ವಂದೇ ಭಾರತ್ ಜೊತೆ ಗುರು 7-3 ಸೆಕೆಂಡಲ್ಲಿ ಗಾಯವಾಗಿದೆ ವಂದೇ ಭಾರತ್. ನಾನು ಫೋನ್ ಹಿಡ್ಕೊಂಡಿದ್ದೀನಿ, ಏನೋ ಟೈಮಿಂಗ್ ಆಗುತ್ತೆ, 2-3 ಸೆಕೆಂಡ್ಸ್ ಅಲ್ವಾ. ಸೊ ನಮ್ಮ ಸುಹಾಸು, ನಮ್ಮ ರುದ್ರನ ನೀವು ಆಲ್ರೆಡಿ ಮೀಟ್ ಮಾಡಿದ್ದೀರಾ, ನೋಡಿ ತಿರ್ಗಾ. ಹೆಂಗಿತ್ತು ಅಭಿಜಿತ್, ಹೆಂಗಿತ್ತು ಕ್ರಾಸಿಂಗು? ಓ ಹೆವಿ. ಸೊ ನೀವು ತಂದೆ ನೋಡಿರ್ತೀರ ಐ ಗೆಸ್. ಸಕ್ಕದ ಕ್ರಾಸಿಂಗ್ ಇತ್ತು ಗುರು, ತುಂಬ ಇಷ್ಟ ಆಯಿತು. ಇವಾಗ ನಮ್ಮದು ದಾವಣಗೆರೆ ಬರ್ತಿದೆ, ದಾವಣಗೆರೆಯಲ್ಲಿ ಇಳಿದುಬಿಟ್ಟು ನಿಮಗೆ ತಿಳಿಸೋಣ 11th ವಂದೇ ಭಾರತ್ ನಮ್ಮ ಕರ್ನಾಟಕದ್ದು. ಸೊ ಯಾವೆಲ್ಲ ವಂದೇ ಭಾರತ್ ಇದೆ ಅದು ನಿಮಗೆ ಹೇಳೋಣ. ನಮ್ಮ ಈ ವಂದೇ ಭಾರತ್ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಇದ್ದಾರೆ ಒಳಗಡೆ ಇರ್ಬೋದು ಅವರು. ಬೆಳಗಾವಿ ವಂದೇ ಭಾರತ್ ಬಂದಿದೆ ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ ಎವ್ರಿ ಡೇ ಎಕ್ಸೆಪ್ಟ್ ವೆಡ್ನೆಸ್ಡೇ. ಇದು ಬರುತ್ತೆ ಇಲ್ಲಿ 5:28 PM 2 ನಿಮಿಷ ಸ್ಟಾಪ್ ಸಿಗುತ್ತೆ. 5:30 PM ಇಲ್ಲಿಂದ ನಾವು ಹೊರಟ್ಬಿಡ್ತೀವಿ.
ಮಾತಾಡೋಕೆ ಹೋದರೆ 11 ವಂದೇ ಭಾರತ್ ಬಗ್ಗೆ ಮಾತಾಡ್ತಾ ಇದ್ನಲ್ಲ, ನಮ್ಮ ಕರ್ನಾಟಕಕ್ಕೆ ಇದು 11ನೇ ವಂದೇ ಭಾರತು. ಮೊದಲು ನಮ್ಮ ಸೌತ್ ಇಂಡಿಯಾದು ಫಸ್ಟ್ ವಂದೇ ಭಾರತು ಚೆನ್ನೈ, ಬೆಂಗಳೂರು, ಮೈಸೂರು ವಂದೇ ಭಾರತು, ಅದಾದಮೇಲೆ ರಿವರ್ಸ್ ವಂದೇ ಭಾರತ್ ಅದ್ರದ್ದು. ಸೊ 2 ಆಯಿತು. ಅದಾದಮೇಲೆ ನಮ್ಮ ಡೆಡಿಕೇಟೆಡ್ ಆಗಿ ನಮ್ಮ ಕರ್ನಾಟಕದ್ದು ಬೆಂಗಳೂರು ಹುಬ್ಬಳ್ಳಿ ವಂದೇ ಭಾರತು, ಅದಾದಮೇಲೆ ನಿಮ್ಮದು BNCಗೆ ಕಂಟೋನ್ಮೆಂಟಿಂದ 2 ಇದೆ, ಒಂದು ಬಂದು ಕೊಯಂಬತ್ತೂರಿಗೆ, ಇನ್ನೊಂದು ಮಧುರೈಗೆ. ಸೊ ಅದು 5 ಆಯಿತು. ಭಯ ಆಗ್ತಿದೆ ಅದು ಗೇಟ್ ಕ್ಲೋಸ್ ಆಗುತ್ತಾ. ಅದಾದಮೇಲೆ SMVT ಕಲಬುರಗಿ 6ನೇದು, ಅದಾದಮೇಲೆ 7ನೇದು ಬಂದು ನಿಮ್ಮದು ಯಶವಂತಪುರ ಕಾಚಿಗೂಡ, ಅದಾದಮೇಲೆ 8ನೇದು ನಿಮ್ಮದು ಮಂಗಳೂರು ಮಡ್ಗಾಂವ್ ವಂದೇ ಭಾರತು, 9ನೇದು ಮಂಗಳೂರು ತ್ರಿವೇಂದ್ರಂ TVC ವಂದೇ ಭಾರತು, 10ನೇದು ನಿಮ್ಮದು ಹುಬ್ಬಳ್ಳಿ ಪುಣೆ ವಂದೇ ಭಾರತು, 11ನೇದು ನಿಮ್ಮದು ಇದು ಬೆಳಗಾವಿ ಬೆಂಗಳೂರು ವಂದೇ ಭಾರತ್. ಇದೇ ನಮ್ಮ ಕರ್ನಾಟಕದ್ದು 11 ವಂದೇ ಭಾರತ್ ಲಿಸ್ಟು. ಇದು ನೀವು ನೋಡ್ಬೋದು, ದಾವಣಗೆರೆಯಲ್ಲಿ ಗೇಟ್ಸ್ ಎಲ್ಲ ಕ್ಲೋಸ್ ಆಯಿತು. ಇವಾಗ ಮಾತಾಡೋಕೆ ಹೋದರೆ ಇನಾಗ್ರೇಷನ್ ಸ್ಪೆಷಲ್ ಇದು. ಸೊ ಆಬ್ವಿಯಸ್ಲಿ ನಮ್ಮ ಟ್ರೈನ್ ಡಿಲೇ ಆಗುತ್ತೆ. ಇಷ್ಟೊಂದು ಇನಾಗ್ರೇಷನ್ ಮಾಡಿದ್ದೀನಿ, ಯಾವ ಇನಾಗ್ರೇಷನ್ ಟೈಮಲ್ಲೂ ಟ್ರೈನು ಆನ್ ಟೈಮ್ ಹೋಗಿಲ್ಲ. ಸೊ ದಯವಿಟ್ಟು ನೀವು ಇದು ಅಂದ್ಕೊಂಬೇಡಿ, ಕಮರ್ಷಿಯಲಲ್ಲೂ ಲೇಟ್ ಹೋಗುತ್ತೆ. ಬರೀ ಇನಾಗ್ರಲ್ ಜರ್ನೀಸಲ್ಲಿ ಮಾತ್ರ ಡಿಲೇ ಆಗುತ್ತೆ. ಯಾಕಂದರೆ ಸುಮಾರು ಜಾಗದಲ್ಲಿ ಪೂಜೆ ಮಾಡ್ತಾರೆ, ಅದೆಲ್ಲ ಮಾಡ್ತಾ ಇರ್ತಾರೆ, ಫ್ಲವರ್ಸ್ ಎಲ್ಲ ಹಾಕ್ತಾರೆ. ಸೊ ಇದು BJP ಜನ ಎಲ್ಲ ಬರ್ತಾರೆ. ಸೊ ಆಬ್ವಿಯಸ್ಲಿ 2 ಮಿನಿಟ್ಸ್ ಇರೋ ಹಾಲ್ ಜಾಗದಲ್ಲಿ 10 ನಿಮಿಷ 15 ನಿಮಿಷ ಹಾಲ್ಟ್ ಎಲ್ಲ ಆಗುತ್ತೆ. ಸೊ ಅದರಿಂದ ದಯವಿಟ್ಟು ನೀವು ಇದು ಅಂದ್ಕೊಂಬೇಡಿ, ಕಮರ್ಷಿಯಲಲ್ಲೂ ಹಿಂಗೆ ಲೇಟ್ ಆಗುತ್ತೆ. ಕಮರ್ಷಿಯಲಲ್ಲಿ ಲೇಟ್ ಆದರೆ ಇವರು ಬಂದು ಕ್ವೆಶ್ಚನಬಲ್ ಇರ್ತಾರೆ, ಏನಕ್ಕೆ ಲೇಟ್ ಆಯಿತು, ಏನು ರೀಸನ್ ಅಂತ. ಕಮರ್ಷಿಯಲಲ್ಲಿ ಇನಾಗ್ರಲ್ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಇನಾಗ್ರಲ್ ಜನಗೋಸ್ಕರ ಇರೋದು ಇನಾಗ್ರೇಷನು. ಸೊ ಜನಗೋಸ್ಕರ ಇದು ಮಾಡಿಲ್ಲ ಅಂದರೆ ಹೆಂಗಿರುತ್ತೆ. ಜನ ವೆಯ್ಟ್ ಮಾಡಿದ್ರೆ ಎಷ್ಟು ಜನ ಬಂದಿದ್ದಾರೆ ಅವ್ರನ್ನೆಲ್ಲ ಇಳಿಸ್ಬಿಟ್ಟು 1 ನಿಮಿಷ ಇರ್ರಿ. ನೀವು ನೋಡಿದ್ರಿ ದಾವಣಗೆರೆಯಲ್ಲಿ ಎಷ್ಟೊಂದು ಜನ ಸಿ ಆಫ್ ಮಾಡೋಕ್ಕೆ, ನಮ್ಮ ವೆಲ್ಕಮ್ ಮಾಡೋಕ್ಕೆ, ಅದಾದ್ಮೇಲೆ ಸಿ ಆಫ್ ಮಾಡೋಕ್ಕೆ ಎಷ್ಟೊಂದು ಜನ ಬಂದಿದ್ರು. ಸೊ ಇವರು ಪಬ್ಲಿಕ್ಗೋಸ್ಕರ ಡಿಲೇ ಆಗಿಬಿಡುತ್ತೆ ಇನಾಗ್ರೇಷನಲ್ಲಿ. ದಾವಣಗೆರೆಯಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ ಎಲ್ಲ ಹತ್ತಿದ್ದಾರೆ ನಮ್ಮ ಈ ವಂದೇ ಭಾರತ್ ಇನಾಗ್ರೇಷನ್ಗೆ. ಇದು ದಾವಣಗೆರೆಯಿಂದ ನಮ್ಮ ಒಬ್ಬರು ಸಬ್ಸ್ಕ್ರೈಬರು ಮತ್ತು ಒಬ್ಬರು ಸ್ಟೂಡೆಂಟ್ ಅವರು ಹತ್ತಿದ್ದಾರೆ, ಸ್ಕೂಲ್ ಸ್ಟೂಡೆಂಟ್ ಅವರು. ಅವ್ರ ಜೊತೆ ರಿವ್ಯೂ ತಗೋಣ ದಾವಣಗೆರೆಯಲ್ಲಿ ಹೆಂಗೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಇತ್ತು ಅಂತ. ದಾವಣಗೆರೆಯಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು. ಮತ್ತು ಊಟದ್ದೆಲ್ಲ ಮತ್ತು ಟ್ರೈನ್ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಊಟ ಎಲ್ಲ ಕೊಟ್ಟರು. ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಸ್ಕೂಲ್ ಕಡೆಯಿಂದ ಅರೇಂಜ್ ಮಾಡಿದರು. ಸೊ ರೈಲ್ವೆಯಲ್ಲೂ ಎಲ್ಲ ಬಂದು ಮಾಡಿದರು ಆ್ಯಕ್ಟಿವಿಟೀಸ್ನ. ಆಮೇಲೆ ಟ್ರೈನ್ ಬರೋವರೆಗೂ ಕರೆಕ್ಟಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಇದ್ವು. ಸೊ ಆಮೇಲೆ ಟ್ರೈನ್ ಬೋರ್ಡ್ ಮಾಡೋವರೆಗೂ ಯಾರಿಗೂ ಹಾರ್ಮ್ ಆಗಲಿಲ್ಲಂಗೆ ಎಲ್ಲರೂ ಬೋರ್ಡ್ ಮಾಡಿ ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿತ್ತು. ದಾವಣಗೆರೆಯಿಂದ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಹತ್ತಿದ್ದಾರೆ. ಸೊ ಅವ್ರಿಗೆ ಇಲ್ಲೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅವ್ರು ಬಂದಿದ್ದು ವಂದೇ ಭಾರತ್ ಇನಾಗ್ರೇಷನ್ನ ಅಟೆಂಡ್ ಮಾಡಿದ್ರು. ಸೊ ಹೆಂಗನ್ನಿಸ್ತು ವಂದೇ ಭಾರತ್? ಚೆನ್ನಾಗಿದೆಯಾ? ಪ್ರೈಸ್ ವಿನ್ ಆಗಿದ್ದಾರೆ. ಪ್ರೈಸ್ ವಿನ್ ಆಗಿದ್ದಾರಾ? ಕಲ್ಚರಲ್ ಇತ್ತಾ? ಓ ಪಾರ್ಟಿಸಿಪೇಷನ್ ಅಲ್ಲ, ಇವ್ರು ಯಾರ್ಯಾರು ಗೆದ್ದಿದ್ದಾರೆ ಅವ್ರಿಗೆಲ್ಲ ಪ್ರೈಸ್ ಕೊಟ್ಟಿದ್ದಾರೆ. ತುಂಬ ಒಳ್ಳೇದು ಅನ್ಸು ಬ್ರೋ. ಹಿಂಗೆ ಇನ್ನೂ ಪ್ರೈಸ್ ಗೆಲ್ತಿರೋ ಬ್ರೋ, ಸರಿನಾ? ಸರ್ ವಿಡಿಯೋನೇ ಇದೆ. ಅಪ್ರೋಚ್ ಹೊಡಿದ್ದೀವಿ, ರೀಚ್ ಆಗಿದ್ದೀವಿ ಹರಿಹರ್ ರೈಲ್ವೆ ಸ್ಟೇಷನ್ಗೆ. ಹರಿಹರ್ ರೈಲ್ವೆ ಸ್ಟೇಷನಲ್ಲಿ ನಮ್ಮ ಜನಶತಾಬ್ದಿ ಜೊತೆ ಕ್ರಾಸಿಂಗ್ ಆಗ್ತಿದೆ. ಹುಬ್ಬಳ್ಳಿ ಬೆಂಗಳೂರು ಜನಶತಾಬ್ದಿ ಜೊತೆ ನಮ್ಮದು ಸದ್ಯಕ್ಕೆ ಕ್ರಾಸಿಂಗ್ ಆಗ್ತಿದೆ. ವಂದೇ ಭಾರತ್ ಆಲ್ರೆಡಿ ಕ್ರಾಸ್ ಆಯಿತು. ವಂದೇ ಭಾರತ್ಕಿಂತ ಬರೋಕ್ಕಿಂತ ಮುಂಚೆ ಇದೆ ನಮ್ಮ ಈ ಲೈನ್ದು ಕಿಂಗ್ ಇತ್ತು ಜನಶತಾಬ್ದಿ. ತುಂಗಭದ್ರಾ ನದಿ ಕ್ರಾಸಿಂಗ್. ಹೀಗೆ ಧನ್ಯವಾದ ಹೇಳಬೇಕು ಅಂತ ಅನ್ಕೊತೀನಿ. ಯಾಕೆಂದರೆ ಅವರು ವಂದೇ ಭಾರತ್ ಟ್ರೈನನ್ನು ಇನಾಗ್ರೇಷನ್ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ಭಾರತೀಯ ಜನರಿಗೂ ಇದು ಒಳ್ಳೆ ಉಪಯೋಗ ಆಗುತ್ತೆ. ಎಷ್ಟೊಂದು ಜನಕ್ಕೆ ಲೇಟ್ ಹೋಗುತ್ತೆ ಬೇರೆ ಟ್ರೈನ್ ಒಳಗೆ, ಆದರೆ ವಂದೇ ಭಾರತ್ ಜಲ್ದಿ ಹೋಗುತ್ತೆ. ಕೆಲಸ ಮಾಡೋರು ಮೀನ್ಸ್ ಏನಾದ್ರು ಟ್ರಾವೆಲ್ ಮಾಡೋರು ಅವರಿಗೆಲ್ಲ ಒಳ್ಳೆಯದಾಗತ್ತೆ. ಅದಕ್ಕೋಸ್ಕರ ಇದು ಬೆಸ್ಟ್ ಆಪ್ಷನ್ ಅಂತ ಅಂತೀನಿ. ಥ್ಯಾಂಕ್ ಯು. ಇದು ದಾವಣಗೆರೆ ಕ್ರಾಸ್ ಮಾಡಿದ ತಕ್ಷಣ ನಮಗೆ ಕೊಟ್ಬಿಟ್ಟಿದ್ದಾರೆ. ಇದು ಸ್ನ್ಯಾಕ್ ಬಾಕ್ಸು. ಸೊ ಸ್ನ್ಯಾಕ್ ಬಾಕ್ಸ್ ಓಪನ್ ಮಾಡೋಣ, ನೋಡೋಣ ಇದರಲ್ಲಿ ಏನೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಬಾಕ್ಸ್ನ ಓಪನ್ ಮಾಡಿಬಿಟ್ಟೆ. ಸೊ ಇದರಲ್ಲಿ ನಿಮ್ಗೆ ಮಿಕ್ಸ್ಚರ್ ಕೊಡ್ತಾರೆ. ಅದಾದ್ಮೇಲೆ ಈ ಸ್ವೀಟ್ ಏನಂತ ನನಗೆ ಅರ್ಥ ಆಗ್ತಿಲ್ಲ, ಏನೋ ಸ್ವೀಟ್ ಬರ್ದಿರ್ತಾರೆ ಹಿಂದೆ. ಸ್ವೀಟ್ ಇದು ಮಹಾಲಕ್ಷ್ಮಿ ಸ್ವೀಟ್ಸು. ಇದು ಆ್ಯಕ್ಚುಲಿ
ಅಂಗಡಿ ಹೆಸರು ಇದೇನಂತ ಗೊತ್ತಾಗ್ತಿಲ್ಲ ನನಗೆ. ಅದು ಸ್ಟೋರ್ ನೇಮೇ ಮಹಾಲಕ್ಷ್ಮಿ. ಕೆಳಗಡೆ ಇದು ಅದು ಹಾಗೆ ಪಕೋಡ ಏನು ಇದು. ಸೊ ಮಿಕ್ಸ್ಚರ್ ಎಲ್ಲ ಆಯಿತು, ಪಕೋಡ ಎಲ್ಲ ಆಯಿತು, ಸಮೋಸ ಇದೆ ಪ್ಯಾಕ್ಡ್, ಮಿನಿ ಸಮೋಸ ಎರಡಿದೆ, ಕೆಚಪ್ ಇದೆ ನಿಮಗೆ, ಒಂದು ಫ್ರೂಟಿ ಮತ್ತು ನಮ್ಮ ಮೈಸೂರದು ಫೇಮಸ್ ಮೈಸೂರು ಪಾಕ್. ಸೊ ಇದು ಟೇಸ್ಟ್ ಮಾಡೋಣ. ತಿರ್ಗಾ ನಾನು ಹೇಳ್ತಿದ್ದೀನಿ, ಇದು ಕಮರ್ಷಿಯಲ್ ರನ್ನಲ್ಲಿ ಇರಲ್ಲ, ಇದು ಬರೀ ಇನಾಗ್ರೇಷನ್ ಸ್ಪೆಷಲ್ ಅಷ್ಟೇ ಇದು. RAC में हम लोग बैठे हैं, 4 लोग 3 सीट में. ಇವ್ರದ್ದೊಂದು ಯೂಟ್ಯೂಬ್ ಚಾನೆಲ್ ಇದೆ. ಸೊ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕಾಗತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಚಾನೆಲ್ ಎಕ್ಸ್ಪ್ಲೋರ್ ಇಂಡಿಯಾ ವಿತ್ ಸುಷ್ಮಾ. ಎಕ್ಸ್ಪ್ಲೋರ್ ಇಂಡಿಯಾ ವಿತ್ ಸುಷ್ಮಾ ಸಪೋರ್ಟ್ ಮಾಡೋದು ಮರಿಬೇಡಿ. ಇದು ಸ್ನ್ಯಾಕ್ಸ್ ನಾವು ತಿನ್ನುವಾಗ ಬಂದು ರೋಸ್ ಪ್ರೊವೈಡ್ ಮಾಡಿದ್ರು. ಈ ರೋಸ್ ಬರೀ ಎಕ್ಸಿಕ್ಯೂಟಿವ್ ಕ್ಲಾಸಲ್ಲೇ ಪ್ರೊವೈಡ್ ಮಾಡ್ತಿದ್ದು, ಕಮರ್ಷಿಯಲ್ ರನ್ನಲ್ಲಿ ಪ್ರೊವೈಡ್ ಮಾಡ್ತಾರೆ. ಇನಾಗ್ರೇಷನಲ್ಲೂ ಎಕ್ಸಿಕ್ಯೂಟಿವ್ ಮಾಡ್ತಾಯಿದ್ರು. ಬಟ್ ಫಸ್ಟ್ ಟೈಮು CCಯಲ್ಲಿ ನಾನು ನೋಡಿದ್ದೀನಿ ಇನಾಗ್ರೇಷನ್ ಸ್ಪೆಷಲಲ್ಲಿ ಆ್ಯಕ್ಚುಲಿ ರೋಸ್ ಪ್ರೊವೈಡ್ ಮಾಡೋದು. ಇದು ನಮ್ಮ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಸದ್ಯಕ್ಕೆ ತಲುಪಿದೆ ಹಾವೇರಿ ರೈಲ್ವೆ ಸ್ಟೇಷನ್ಗೆ. ಕಮರ್ಷಿಯಲ್ ರನ್ನಲ್ಲಿ ಇದು ಇಲ್ಲಿ ಬರುವ ಟೈಮಿಂಗು 6:48 PM ನಿಮ್ಗೆ 2 ನಿಮಿಷ ಅಷ್ಟೇ ಸ್ಟಾಪ್ ಸಿಗೋದು. 6:50 PM ಇಲ್ಲಿಂದ ಹೊರಟ್ಬಿಡುತ್ತೆ. ಮತ್ತು ನೀವು ನೋಡೋಕೆ ಹೋದರೆ ಫಂಕ್ಷನ್ ಎಲ್ಲ ಅಲ್ಲಿ ಹೆವಿಯಾಗಿ ನಡೀತಿದೆ ಗುರು. ಸೊ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಅಲ್ಲಿ ಫಂಕ್ಷನ್ ಯಾವುದು ಕವರ್ ಮಾಡಿಲ್ಲ. ನಾನು ಫಂಕ್ಷನ್ ಕವರ್ ಮಾಡೋಕ್ಕೆ ನಾನು ಏನು ಯೋಚನೆ ಮಾಡ್ತೀನಿ ಅಂದರೆ, ಫಂಕ್ಷನ್ ಕವರ್ ಮಾಡೋಕ್ಕೆ ಹುಬ್ಳಿಯಲ್ಲಿ ಮಾಡೋಣ ಅಂತ. ಹುಬ್ಳಿಯಲ್ಲಿ ಫುಲ್ ಮುಂದೆ ಹೋಗಿ ಫಂಕ್ಷನ್ ಕವರ್ ಮಾಡಿ ನಿಮಗೆ ತೋರಿಸ್ತೀನಿ. ಹಾವೇರಿಯಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಮೀಟ್ ಮಾಡೋಕ್ಕೆ ಬಂದಿದ್ದಾರೆ. ಮೀಟ್ ಮಾಡಿ ತುಂಬ ಖುಷಿ. ಹೌದಾ, ನಮಗೂ ತುಂಬ ಖುಷಿ ಆಯಿತು ಬ್ರೋ ಈ ಥರ ಬಂದರೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಹೆಂಗಿದೆ ಡೆಕೋರೇಷನ್ ಎಲ್ಲ ಹೆಂಗಿದೆ? ಹೌದಾ ಹೌದಾ, ಒಳ್ಳೇದು ಬ್ರೋ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಬ್ರೋ. ಇದು ನಾವು ಹಾವೇರಿಯಿಂದ ಡಿಪಾರ್ಟ್ ಆಗಿದ್ದೀವಿ. ಹಾವೇರಿಯಿಂದ ಡಿಪಾರ್ಟ್ ಆಗಿ ನೋಡಿ ರಶ್ ಎಷ್ಟಿದೆ. ಹೆವಿ ಅಂದರೆ ಹೆವಿ ರಶ್ ಆಗಿದೆ. ಹೆವಿ ತುಂಬ ಹೆವಿ ರಶ್ ಆಗಿದೆ. ಇದು ನಾವು ಹುಬ್ಬಳ್ಳಿ ಜಂಕ್ಷನ್ಗೆ ಅರೈವ್ ಆಗ್ತಿದ್ದೀವಿ. ಇಲ್ಲಿ ಇಳಿದುಬಿಟ್ಟು ಫಂಕ್ಷನ್ ಕವರ್ ಮಾಡೋ ಅಂತ ಪ್ಲ್ಯಾನ್ ಇತ್ತು ನಂದು. ಬಟ್ ಡ್ಯೂ ಟು ಸಮ್ ರೀಸನ್ ಕ್ಯಾನ್ಸಲ್ ಆಗಿದೆ. ಏನು ರೀಸನ್ ಅಂತ ಸ್ವಲ್ಪ ಮುಂದೆ ನಿಮ್ಗೆ ತಿಳಿಸ್ತೀನಿ. ನಮ್ಮ ಈ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೀಚ್ ಆಗಿದೆ ಹುಬ್ಬಳ್ಳಿ ಜಂಕ್ಷನ್ಗೆ. ಗುರು ಕಾರ್ಯಕ್ರಮ ಫುಲ್ಲು ಹೆವಿಯಾಗಿ ನಡೀತಿದೆ. ಹುಬ್ಬಳ್ಳಿ DRM ಅವರೆಲ್ಲ ಬಂದಿದ್ದಾರೆ, ಮತ್ತು ಜೋಶಿ ಸರ್ ಅವರು ಬಂದಿದ್ದಾರೆ. ಆ್ಯಕ್ಚುಲಿ ನಾನು ಇಳಿಯಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ ಸ್ಕೂಲ್ ಸ್ಟೂಡೆಂಟ್ಸ್ ಸುಮಾರು ಜನ ಇದ್ದಾರೆ. ವಾಪಸ್ ಹೋಗ್ಬಿಡೋಣ ಇವಾಗ ಸ್ವಲ್ಪದಲ್ಲೇ. ಮತ್ತು ಮಾತಾಡೋದ್ರೆ ಕಮರ್ಷಿಯಲ್ ಟೈಮಿಂಗ್ ಬಗ್ಗೆ, ನಮ್ಮ ಈ ವಂದೇ ಭಾರತ್ ಇಲ್ಲಿ ಬರೋದು 8 ಗಂಟೆಗೆ, 8:05 ಇಲ್ಲಿಂದ ಹೊರಟ್ಬಿಡುತ್ತೆ. ಯಾಕಂದರೆ ಇಲ್ಲಿ ನಮ್ಮ ಡಿವಿಷನ್ ಚೇಂಜ್ ಆಗುತ್ತೆ. ಸೊ ನಮ್ಮ ಮೈಸೂರು ಡಿವಿಷನ್ ಮುಗೀತು, ಇಲ್ಲಿಂದ ನಮ್ಮ ಹುಬ್ಬಳ್ಳಿ ಡಿವಿಷನ್ ಇವಾಗ. ಗುರು ಇದು ವಾಪಸ್ ಸೀಟ್ ಹತ್ರ ಹೋಗ್ತಿದ್ದೀನಿ, ಯಾಕಂದರೆ ಸುಮಾರು ಜನ ಇಲ್ಲಿಂದ ಬೋಟ್ ಮಾಡಿದ್ದಾರೆ. ಆಯಿತು, ವಾಟರ್ ಬಾಟಲ್ ಲೋಡಿಂಗು, ಅದಾದಮೇಲೆ ಊಟ ಲೋಡಿಂಗ್ ಎಲ್ಲ ಆಯಿತು. ಸೊ ಇವಾಗ ಹೋಗೋಣ ಸೀಟ್ ಹತ್ರ. ಇದು ನೀವು ನೋಡ್ಬೋದು, ಹುಬ್ಬಳ್ಳಿಯಿಂದ ಸುಮಾರು ಜನ ಹತ್ತಿದ್ದಾರೆ ಆ್ಯಕ್ಚುಲಿ. ಸೊ ಅದಕ್ಕೆ ನಾನು ಹೇಳಿದ್ದು, ಅದಕ್ಕೆ ಹೋಗ್ತಿದ್ದಿಲ್ಲ ಕೆಳಗಡೆ. ಬಟ್ ಆಮೇಲೆ ಕೆಳಗಡೆ ಹೋಗಿ ನಿಮಗೋಸ್ಕರ ವೀಡಿಯೋ ಮಾಡಿಬಿಟ್ಟು ತಿರ್ಗಾ ಫಟ ವಾಪಸ್ಸು ನಮ್ಮ ಕೋಚಲ್ಲಿ ಬಂದು ಕೂತ್ಕೊಂಡ್ಬಿಟ್ಟೆ. ಇದು ಹುಬ್ಬಳ್ಳಿ ಜಂಕ್ಷನಿಂದ ಡಿಪಾರ್ಚರ್ ಆಯಿತು. ಸೊ ನೀವು ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ನಮ್ಮ ಹುಬ್ಬಳ್ಳಿ ಜಂಕ್ಷನಲ್ಲಿ ಈ ಟ್ರೈನ್ನ ರಿಸೀವ್ ಮಾಡೋಕ್ಕೆ. ಇದು ನಾವು ಹುಬ್ಬಳ್ಳಿಯಿಂದ ಆ್ಯಕ್ಚುಲಿ ಡಿಪಾರ್ಚರ್ ತೊಗೊಂಡಿದ್ದೀವಿ, ಸರಿನಾ. ಮತ್ತು ನಿಮಗೆ ಮಾತಾಡೋಕೆ ಹೋದರೆ ಸಿವಿಕ್ ಸೆನ್ಸ್ ಬಗ್ಗೆ ನಮ್ಮ ಜನ ಯೋಚನೆ ಮಾಡಬೇಕು. ಆ್ಯಕ್ಚುಲಿ ಈಗ ಒಂದು ಕೋಚಲ್ಲಿ ಏನು ಮಾಡಿದರು, ನಾನು ಸೆಂಟ್ರ್ ಟೇಬಲ್ಗೆ ಬಂದುಬಿಟ್ಟಿದ್ದೀನಿ, ಯಾಕಂದರೆ ನಾವು ಚೇಂಜ್ ಮಾಡಿದ್ದೀವಿ. ಇನ್ನೊಂದು ಜಾಗದಲ್ಲಿ ಸೀಟಿಂದೆ ನಾನು ನಿಮ್ಗೆ ತೋರಿಸಿದ್ನಲ್ಲ ಮ್ಯಾಗ್ಝಿನ್ ಹೋಲ್ಡ್ರು, ಅದ್ರಲ್ಲಿ ಕರ್ಡ್ ಆಗಿಬಿಟ್ಟು ಫುಲ್ಲು ಅಸಹ್ಯ ಮಾಡಿಬಿಟ್ಟಿದ್ರು. ಮತ್ತು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಫುಲ್ಲು ಬೀಳಿಸ್ಬಿಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಇಂಡಿಯನ್ ರೈಲ್ವೇಸು ನಿಮಗೆ ತುಂಬ ಆಪ್ಷನ್ಸ್ ಪ್ರೊವೈಡ್ ಮಾಡುತ್ತೆ. ಆ ಆಪ್ಷನ್ಸ್ನ ಟೇಕ್ ಕೇರ್ ಮಾಡೋದು ನಮ್ಮ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ. ಸೊ ದಯವಿಟ್ಟು ಯಾವುದಾದ್ರೂ ಟ್ರೈನ್ ಬಂದರೆ ಜವಾಬ್ದಾರಿಯಾಗಿ ಅದನ್ನು ಯೂಸ್ ಮಾಡಿ. ಎಲ್ಲದಕ್ಕೂ ಲೈಕ್ ಈ ಥರ ಎಲ್ಲ ಅಸಹ್ಯ ಎಲ್ಲ ಮಾಡೋಕೆ ಹೋಗ್ಬಿಡಿ, ಎಲ್ಲ ಗಲೀಜು ಮಾಡೋಕೆ ಹೋಗ್ಬಿಡಿ. ಅದು ನನ್ನ ಕಡೆಯಿಂದ ಒಂದು ಹಂಬಲ್ ರಿಕ್ವೆಸ್ಟ್ ನಿಮಗೆ. ನಮ್ಮ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಸದ್ಯಕ್ಕೆ ತಲುಪಿದೆ ಧಾರವಾಡ ರೈಲ್ವೆ ಸ್ಟೇಷನ್ಗೆ. ಕಮರ್ಷಿಯಲ್ ಟೈಮ್ ಬಗ್ಗೆ ಮಾತಾಡಬೇಕಂದ್ರೆ 8:25 ಇಲ್ಲಿ ಬರೋದು, ಮತ್ತು 7 ನಿಮಿಷ ಆದಮೇಲೆ 8:27 ಇಲ್ಲಿಂದ ಹೊರಟ್ಬಿಡುತ್ತೆ. ಮತ್ತು ಇಲ್ಲಿ ನಾನು ಸ್ವಲ್ಪ ಮುಂದೆ ಹೋಗ್ತಿದ್ದೀನಿ, ಒಂದು ಸ್ವಲ್ಪ ಫಂಕ್ಷನ್ ಕವರ್ ಮಾಡಿ ನಿಮ್ಗೆ ತೋರ್ಸೋಕ್ಕೆ, ನೋಡೋಣ ಆಗುತ್ತೋ ಇಲ್ಲ ಅಂತ.
ನೆಕ್ಸ್ಟ್ ಒಮ್ಮೆ ಇದರ ಅಫಿಷಿಯಲ್ ಆ್ಯಂಡ್ ಕಮರ್ಷಿಯಲ್ ಹಾಲ್ ಬಂದು ಬೆಳಗಾವಿ. ಇದು ಧಾರವಾಡದಿಂದ ಹೊರಟಿದ ತಕ್ಷಣ ನಮಗೆ ಡಿನ್ನರ್ ಪ್ರೊವೈಡ್ ಮಾಡಿಬಿಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಪ್ಯಾಕೇಜಿಂಗ್ ಹೆಂಗಿದೆ. ತಿರ್ಗಾ ನಾನು ರಿಪೀಟ್ ಮಾಡ್ತೀನಿ, ಇದು ಬರೀ ಇನಾಗ್ರೇಷನ್ ಸ್ಪೆಷಲು. ಕಮರ್ಷಿಯಲಲ್ಲಿ ಈ ಥರ ಊಟ ಸಿಗಲ್ಲ. ಓಪನ್ ಮಾಡಿ ನಿಮಗೆ ಸ್ವಲ್ಪದಲ್ಲಿ ತೋರಿಸ್ತೀನಿ ಏನೆಲ್ಲ ಆಪ್ಷನ್ನು ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇದು ನಾನು ಆ್ಯಕ್ಚುಲಿ ಓಪನ್ ಮಾಡಿದ್ದೀನಿ ನಮ್ಮ ಪ್ಲೇಟ್ನ. ಸೊ ಇದರಲ್ಲಿ ಚಪಾತಿ ಇದೆ, ಮತ್ತು ನಮಗೆ ಇಲ್ಲಿ ರೈಸ್ ಕೊಟ್ಟಿದ್ದಾರೆ, ರೈಸ್ ಪ್ರೊವೈಡ್ ಮಾಡಿದ್ದಾರೆ. ಇದು ಪನ್ನೀರ್ ಗ್ರೇವಿ, ಇದು ದಾಲ್ ಟೈಪ್ ಇದೆ. ಆ್ಯಕ್ಚುಲಿ ನಂಗೆ ದಾಲ್ ಅನಿಸ್ತಿದೆ. ಇದು ನಮ್ಮದು ಪಲ್ಯ. ಅದಾದಮೇಲೆ ನಮ್ಮ ಫೇಮಸ್ ಧಾರವಾಡ ಪೇಡ. ತಿನ್ನೋಣ, ಇದು ಟೇಸ್ಟು ತಿಂದಾದ್ಮೇಲೆ ನಿಮಗೆ ಕರೆಕ್ಟಾಗಿ ಪ್ರೊವೈಡ್ ಮಾಡೋಣ ಎಕ್ಸ್ಪೀರಿಯನ್ಸ್ ಎಲ್ಲ. ಇದು ಊಟ ಮುಗೀತು, ಬಟ್ ರಿವ್ಯೂ ಸ್ವಲ್ಪ ಮುಂದೆ ಕೊಡ್ತೀನಿ. ಸೊ ಅದ್ರ ಮುಂಚೆ ನಮ್ಮ ಸ್ಟೂಡೆಂಟ್ಸ್, ನಮ್ಮ RV ಕಾಲೇಜು, ಇಲ್ಲ KV ಕಾಲೇಜ್, ಕೇಂದ್ರ ವಿದ್ಯಾಲಯ ಕಾಲೇಜ್ ಅವ್ರು ಬಂದಿದ್ದಾರೆ. ಸೊ ಸ್ಕೂಲ್ ಅವ್ರು ಬಂದಿದ್ದಾರೆ. ಫಸ್ಟ್ ಟೈಮ್ ನಾವು ಇವಾಗ ವಂದೇ ಭಾರತಲ್ಲಿ ಹೋಗ್ತಿದ್ದೀವಿ. ಇಂಥ ಎಕ್ಸ್ಪೀರಿಯನ್ಸ್ ಎಲ್ಲೂ ಸಿಗಲ್ಲ. ಫಸ್ಟ್ ಟೈಮ್. ನೆಕ್ಸ್ಟ್ ಕನ್ನಡ ಅವ್ರು ಯಾರು? ಎಲ್ಲ ಬೆಟ್ರ್ ಇದೆ. ಎಲ್ಲ ಸ್ಟಾಫ್ ಎಲ್ಲ ಬೆಟ್ರ್ ಇದೆ. ಎಲ್ಲ ಊಟನೂ ಬೆಟರ್ ಐತೆ. ಎಲ್ಲ ಬೆಟ್ರ್ ಇದೆ. ಸ್ಟಾಫ್ ಎಲ್ಲ ಬೆಟ್ರ್ ಇದೆ. ಗುಡ್ ಎಕ್ಸ್ಪೀರಿಯನ್ಸ್. ಊಟ ಚೆನ್ನಾಗಿತ್ತು. ಪನ್ನೀರ್ ಪಲ್ಯ ಇತ್ತು, ಮತ್ತೆ ಡಾಲ್ ಇತ್ತು, ಮತ್ತೆ ಜೀರಾ ರೈಸ್ ಇತ್ತು, ಮತ್ತೆ ರೊಟ್ಟಿ ಇತ್ತು, ಧಾರವಾಡ ಪೇಡ ಇತ್ತು. ಚೆನ್ನಾಗಿತ್ತು ಊಟ. ಚೆನ್ನಾಗಿತ್ತು. ಲೇಬೆ ಸಂಖ್ಯಾ ಇದು ನೀವು ಒಂದು ರಿವ್ಯೂ ಸ್ಟೂಡೆಂಟ್ಸ್ ಹತ್ರ ನೋಡಿ, ಕೇಂದ್ರ ವಿದ್ಯಾಲಯ ಸ್ಟೂಡೆಂಟ್ಸ್ ಹತ್ರ ಕೇಳ್ಕೊಂಡ್ರಿ. ಸೊ ನಾನು ಏನಕ್ಕೆ ಹಿಂದಿಯಿಂದ ಕೇಳ್ತಿದ್ದೆ, ಸೊ ಹಿಂದಿಯವ್ರು ಯಾರಾದರೂ ಇದ್ದರೆ ಕನ್ನಡದಲ್ಲಿ ಮಾತಾಡಲಿ. ಯಾಕಂದರೆ ಇವರೆಲ್ಲ ಸ್ಟೂಡೆಂಟ್ಸ್ ಬಂದಿರೋದು ನಮ್ಮ ಬೆಳಗಾವಿಯಲ್ಲಿ. ಸೊ ಬೆಳಗಾವಿಯಿಂದ ಹುಬ್ಳಿಗೆ ಬಂದರು, ಹುಬ್ಳಿಯಿಂದ ಇವಾಗ ವಂದೇ ಭಾರತ್ ಇಟ್ಕೊಂಡು ಬೆಳಗಾವಿಗೆ ಹೋಗ್ತಿದ್ದಾರೆ. ಮತ್ತು ಊಟ ರಿವ್ಯೂ ಕೊಡೋಕೆ ಹೋದರೆ ಊಟ ಮಾತ್ರ ಸಕ್ಕಾಗಿತ್ತು. ಡಿನ್ನರು, ಲಂಚು ಚೆನ್ನಾಗಿತ್ತು, ಡಿನ್ನರು ಚೆನ್ನಾಗಿತ್ತು, ಮತ್ತು ಸ್ನ್ಯಾಕ್ಸು ಚೆನ್ನಾಗಿತ್ತು. ಫಸ್ಟ್ ಇನಾಗ್ರಲ್ ವಂದೇ ಭಾರತ್ ನನಗೆ ಇಷ್ಟು ಚೆನ್ನಾಗಿ ಊಟ ಆ್ಯಕ್ಚುಲಿ ಅನ್ನಿಸ್ತು. ಇವಾಗ ಇನ್ನೂ ಸ್ವಲ್ಪ ಒಂದು 16 ಕಿಲೋಮೀಟ್ರಲ್ಲಿ ನಾವೆಲ್ಲಿ ನಮ್ಮ ಬೆಳಗಾವಿಗೆ ರೀಚ್ ಆಗಿಬಿಡ್ತೀವಿ. ಇದರಲ್ಲಿ ನಿಮಗೆ ಎಮರ್ಜೆನ್ಸಿ ಟಾಕ್ ಬ್ಯಾಕ್ ಯೂನಿಟು ಸಿಗುತ್ತೆ. ಸೊ ನಿಮಗೆಲ್ಲ ಗೇಟ್ ಹತ್ರ ಮತ್ತು ಕೋಚಲ್ಲೂ ಇದು ಪ್ರೊವೈಡ್ ಮಾಡಿರ್ತಾರೆ. ಸೊ ಎಮರ್ಜೆನ್ಸಿಯಲ್ಲಿ ನೀವು ಡೈರೆಕ್ಟ್ ಲೋಕೋ ಪೈಲಟ್ ಮತ್ತು ಗಾಡಿ ಹತ್ರ ಮಾತಾಡ್ಕೊಬೋದು. ಸೊ ಇದು ನಮ್ಮ ಟ್ರೈನ್ ಆ್ಯಕ್ಚುಲಿ ವಂದೇ ಭಾರತ್ ತಲುಪಿದೆ ಬೆಳಗಾವಿ ರೈಲ್ವೆ ಸ್ಟೇಷನ್ಗೆ. ಮುಂದೆ ಹೋಗೋಣ. ಮುಂದೆ ಹೋಗಿ ಫಸ್ಟು ಫಂಕ್ಷನ್ ಎಲ್ಲ ಹೆಂಗೆ ನಡೀತಿದೆ, ಏನಾದರೂ ಸ್ಪೆಷಲ್ ಅರೇಂಜ್ಮೆಂಟ್ ಆಗಿದೆಯಾ, ಅದೆಲ್ಲ ಕವರ್ ಹೋಗಿ ಫಸ್ಟು ಮಾಡೋಣ. ಇದು ನೀವು ನೋಡ್ಬೋದು, ಫುಲ್ ಫ್ರಂಟ್ ಹತ್ರ ಫುಲ್ ರಶ್ ಆಗಿದೆ ಇವರು. ಅಲ್ಲಿ ಕೇವಲ ಮತ್ತು ಚಕ್ರಗಳ ಸಂಚಾರವಲ್ಲ, ಇದು ಹೃದಯಗಳನ್ನು ಜೋಡಿಸುವ ಸೇತುವೆ, ಸಂಸ್ಕೃತಿಗಳನ್ನು ಸೇರ್ಪಡೆಗೊಳಿಸುವ ಹಾದಿ, ಏಕತೆಯ ಸುಗಂಧವನ್ನು ಹರಡುವ ಪಯಣ. ಸೊ ಇದು ನಾನು ನಿಮಗೆ ಫ್ರಂಟ್ ವ್ಯೂ ಮತ್ತು ಅದಾದಮೇಲೆ ನಿಮಗೆ ಚೀಫ್ ಗೆಸ್ಟ್ ಎಲ್ಲ ತೋರಿಸಿದೆ. ಮತ್ತು ಮಾತಾಡೋಕೆ ಹೋದರೆ ಇದು ನಮ್ಮ ಬೆಳಗಾವಿದು 2ನೇ ವಂದೇ ಭಾರತು. ಒಂದು ಮಂದಿ ಪುಣೆ ಹುಬ್ಬಳ್ಳಿ ವಂದೇ ಭಾರತು. ಫಸ್ಟ್ ಟೈಮು ನಮ್ಮ ರಾಜಧಾನಿ, ನಮ್ಮ ಕರ್ನಾಟಕದ ರಾಜಧಾನಿ ಅಂದರೆ KSR ಬೆಂಗಳೂರಿಂದ ಬೆಳಗಾವಿಗೆ ಒಂದು ವಂದೇ ಭಾರತ್ ಕನೆಕ್ಟಿವಿಟಿ ಸಿಕ್ಕಿದೆ. ಸುಮಾರು 2 ವರ್ಷದಿಂದ ಡಿಮ್ಯಾಂಡ್ ಇತ್ತು. ಮೊದಲೇನಿತ್ತಂದರೆ ನಮ್ಮ ಹುಬ್ಬಳ್ಳಿ ಬೆಂಗಳೂರು ಧಾರವಾಡ ವಂದೇ ಭಾರತ್ನ ಎಕ್ಸ್ಟೆಂಡ್ ಮಾಡಲಿ ಅಂತ ಹೇಳ್ತಿದ್ರು ಬೆಳಗಾವಿಗೆ. ಬಟ್ ಇಲ್ಲ, ಬೆಳಗಾವಿಗೆ ಒಂದು ಸಪ್ರೇಟಾಗಿ ಡೆಡಿಕೇಟೆಡಾಗಿ ಒಂದು ರ್ಯಾಕ್ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರಿಗೆ. ಮಾತಾಡೋಕೆ ಹೋದರೆ ಇದು ಒಂಥರ ರಿವರ್ಸ್ ವಂದೇ ಭಾರತನೂ ಆ್ಯಕ್ಟ್ ಮಾಡುತ್ತೆ. ಧಾರವಾಡಿಂದ ಬೆಳಗಾವಿಗೆ ಒಂದೇ ಸ್ಟಾಪು. ಅದಾದಮೇಲೆ ನಮ್ಮ ನಾರ್ಮಲ್ ವಂದೇ ಭಾರತ್ ಯಾವುದಿತ್ತು ಬೆಂಗಳೂರು ಧಾರವಾಡ ಸೇಮ್ ಸ್ಟಾಪ್ಸು ಇದು ಕೊಟ್ಟಿದ್ದಾರೆ. ಮತ್ತು ಟೈಮಿಂಗ್ಸ್ ಎಲ್ಲ ನಿಮಗೆ ಡಿಸ್ಪ್ಲೇ ಮೇಲೆ ಬರ್ತಿರತ್ತೆ. ಬೆಂಗಳೂರಿಂದ ಬೆಳಗಾವಿಗೆ ಎಷ್ಟು ಟೈಮಿಗೆ ಬರುತ್ತೆ ಮತ್ತು ಬೆಳಗಾವಿಯಿಂದ ಬೆಂಗಳೂರಿಗೆ ಎಷ್ಟು ಟೈಮ್ಗೆ ಹೋಗುತ್ತೆ, ಎಲ್ಲ ಟೈಮಿಂಗ್ಸ್ ಡೀಟೇಲ್ಸ್ ಎಲ್ಲ ನಿಮಗೆ ಸ್ಕ್ರೀನಲ್ಲಿ ಬರ್ತಿರುತ್ತೆ. ಇವಾಗ ಮಾತಾಡೋಕೆ ಹೋದರೆ ನಿಮಗೆ ನಮ್ಮ ಟ್ರೈನ್ದು ಫೇರ್ ಬಗ್ಗೆ CC ಕೋಚ್ದು ಮತ್ತು EV ಅಂದರೆ ಎಕ್ಸಿಕ್ಯೂಟಿವ್, ಇದು 8 ಕೋಚಸ್ ವಂದೇ ಭಾರತ್ತು, 16 ಕೋಚಸ್ ಅಲ್ಲ. ಒಂದು EV ಇರುತ್ತೆ, ಒಂದು ಎಕ್ಸಿಕ್ಯೂಟಿವ್ ವೆಹಿಕಲ್ ಅಂದರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಇರುತ್ತೆ. 7 ನಿಮಗೆ ನಾರ್ಮಲ್ CC ಕ್ಲಾಸ್ ಸಿಗುತ್ತೆ. ಸೊ ಫೇರ್ಸ್ ಎಲ್ಲ ನಿಮಗೆ ಡಿಸ್ಪ್ಲೇಯಲ್ಲಿ ಬರ್ತಾ ಇರುತ್ತೆ. ಸೊ ಈ ಇನಾಗ್ರೇಷನ್ ವೀಡಿಯೋ ಇಲ್ಲೇ ಎಂಡ್ ಮಾಡೋಣ.
ನಮ್ಮ ಫ್ರೆಂಡ್ಸ್ ಎಲ್ಲ ಡಿಬೋರ್ಡ್ ಮಾಡಿದ್ದಾರೆ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಇನ್ನೊಂದು ನನಗೆ ಹುಷಾರಿದ್ದಿಲ್ಲ, ಅದೊಂದು ಪೋಸ್ಟ್ ಆಗಿದೆ ನಿಮ್ಮದು, ಅದರಲ್ಲಿ ಕಮೆಂಟ್ಸ್ ಎಲ್ಲ ಬಂತಲ್ಲ, ತುಂಬ ಖುಷಿ ಆಯಿತು. ಅದರಿಂದ ರಿಕವರ್ ಆಗಿದ್ದೀನಿ. ಸೊ ಒಂದು ವಿಡಿಯೋ ಬಂದಿದೆ. ಮತ್ತು ನಾನು ನಾರ್ತ್ ಸೀರೀಸು ನಮ್ಮ ಬೆಂಗಳೂರಿಂದ ನಾರ್ತ್ ಸೀರೀಸ್ ಸ್ಟಾರ್ಟ್ ಮಾಡಿದೆ, ಅಷ್ಟು ಜನ ನೋಡಿದ್ದಿಲ್ಲ. ಅದಕ್ಕೆ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ನನ್ನ ಹತ್ರ ಅಷ್ಟೊಂದು ಕಂಟೆಂಟ್ ಇಲ್ಲ, ಹುಷಾರಿದ್ದಿಲ್ಲ. ಒಂದು 2 ವೀಕ್ಸ್ ನಾನು ಆ್ಯಕ್ಚುಲಿ ಬೆಡ್ ರೆಸ್ಟು ಮತ್ತು ಹಾಸ್ಪಿಟಲೈಸ್ ಆಗಿದೆ ಅದರಿಂದ. ಸೊ ಅದೊಂದು ನಿಮ್ಮ ಪ್ರೀತಿ ಅದು ಕಮೆಂಟ್ಸಲ್ಲಿ ನೋಡಿ ಆ ಪೋಸ್ಟಲ್ಲಿ ನಂಗೆ ತುಂಬ ಖುಷಿ ಆಯಿತು. ಧನ್ಯವಾದಗಳು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.